ಹರಿ ಓಂ ಪರಮ ಗುರುಭ್ಯೋ ನಮಃ. ಹರಿ ಓಂ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ ಶ್ರೀಮದ್ವಾಯು ಹನುಮದ್ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಶ್ರೀಲಕ್ಷ್ಮೀ ಹಯಗ್ರೀವಾಯ ನಮಃ. ಹರಿ ಓಂ ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾನಾಯಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ. ಹರಿ ಓಂ. ಭಗವದ್ಗೀತೆಯನ್ನ 18 ಅಧ್ಯಾಯಗಳನ್ನು ವಿಸ್ತಾರವಾಗಿ ಯಥಾಶಕ್ತಿ ಯಥಾಜ್ಞಪ್ತಿ ಗುರುಗಳ ಅನುಗ್ರಹದಿಂದ ಚಿಂತನೆ ಮಾಡಿದ ನಂತರದಲ್ಲಿ ಸಕಲ ಮಧ್ವರಿಗೂ ಕೂಡ ಅತ್ಯಂತ ಅವಶ್ಯಕವಾಗಿರ್ತಕ್ಕಂತಹ ವಾಯುದೇವರ ಮತ್ತು ಭಗವಂತನ ಮಹಿಮೆಯನ್ನ ಬಹಳ ಅರ್ಥಗರ್ಭಿತವಾಗಿ ಸುಂದರವಾಗಿ ತಿಳಿಸ್ತಕ್ಕಂತಹ ಪ್ರಸಿದ್ಧವಾಗಿರತಕ್ಕಂತಹ ಸ್ತುತಿ ವಾಯುಸ್ತುತಿ, ಹರಿವಾಯುಸ್ತುತಿ ಎಂಬುದಾಗಿ ಅದನ್ನ ಕರೀತಾರೆ. ನರಸಿಂಹದೇವರ ಸ್ತೋತ್ರ ಇದೆ, ಲಕ್ಷ್ಮೀಪತಿಯಾದ ನಾರಾಯಣನ ಸ್ತೋತ್ರ ಇರೋದ್ರಿಂದ ಅದರ ಸಹಿತವಾಗಿ ಪಾರಾಯಣ ಮಾಡೋದ್ರಿಂದ ಅದಕ್ಕೆ ಹರಿವಾಯುಸ್ತುತಿ ಅಂತ ಕರೀತಾರೆ. ಅಥವಾ ಈ ಶ್ಲೋಕಗಳೇ ಹರಿಪರವಾಗೂ ಅರ್ಥ ಮಾಡೋದ್ರಿಂದ ಅದಕ್ಕೆ ಹರಿವಾಯುಸ್ತುತಿ ಅಂತ ಕರೀತಾರೆ. ಅಂತಹ ಪರಮ ಮಂಗಳಕರವಾಗಿರ್ತಕ್ಕಂತಹ ಅತ್ಯದ್ಭುತವಾಗಿರ್ತಕ್ಕಂತಹ ಈ ಹರಿವಾಯುಸ್ತುತಿ ಎಲ್ಲರಿಗೂ ಕೂಡ ಅದು ಪ್ರಸಿದ್ಧವಾಗಿರ್ತಕ್ಕಂಥದ್ದು. ನಿತ್ಯ ಪಾರಾಯಣದಲ್ಲಿ ಎಲ್ಲರೂ ಕೂಡ ಅದನ್ನು ತೊಡಗಿಸಿಕೊಂಡಿರ್ತಕ್ಕಂಥದ್ದು. ಅದು ಅಪಾರವಾಗಿರ್ತಕ್ಕಂತಹ ಅರ್ಥಗಳನ್ನು ಹೊಂದಿದೆ. ಹರಿವಾಯುಸ್ತುತಿ ಮುಖ್ಯಪ್ರಾಣದೇವರ ಮೂಲ ರೂಪದ ಸ್ತೋತ್ರ. ಅವರ 3 ಅವತಾರಗಳಾಗಿರ್ತಕ್ಕಂತಹ ಹನುಮ, ಭೀಮ, ಮಧ್ವ ಅನ್ನತಕ್ಕಂತಹ ಆ ವಾಯುದೇವರ 3 ರೂಪಗಳ ಸ್ತುತಿ ಬಹಳ ಸುಂದರವಾಗಿ ತ್ರಿವಿಕ್ರಮ ಪಂಡಿತಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಅಂತಹ ಹರಿವಾಯುಸ್ತುತಿಯನ್ನ ಶ್ರವಣ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದರಿಂದ ಇಂದಿನಿಂದ ಹರಿವಾಯುಗಳ ಪ್ರೇರಣಾನುಸಾರ ಗುರುಗಳ ಅನುಗ್ರಹದಿಂದ ಈ ಹರಿವಾಯುಸ್ತುತಿಯ ಅರ್ಥವನ್ನ ಯಥಾಶಕ್ತಿ ಯಥಾಜ್ಞಪ್ತಿ ಚಿಂತನೆ ಮಾಡ್ತಾ ಇದ್ದೇವೆ. ಈ ಹರಿವಾಯುಸ್ತುತಿಯನ್ನ ರಚನೆ ಮಾಡಿರ್ತಕ್ಕಂಥವರು ತ್ರಿವಿಕ್ರಮ ಪಂಡಿತಾಚಾರ್ಯರು ಅಂತ. ಆಚಾರ್ಯರ ಜೊತೆಯಲ್ಲಿ 15 ದಿವಸಗಳ ಕಾಲ ವಾದವನ್ನ ಮಾಡಿ ಸೋತು ಶರಣಾಗತರಾಗಿ ಪದಪದ್ಮ ರಜೋದಾಸ್ಯಂ ಧ್ರುವಂ ಮೇ ದೀಯತಾಮಿತಿ, ನಿಮ್ಮ ಪದಾರವಿಂದಗಳ ಸೇವೆಯನ್ನು ನನಗೆ ಕೊಡ್ರಿ ಅಂತ ಅವರನ್ನ ಪ್ರಾರ್ಥನೆ ಮಾಡಿದಾಗ ಆಚಾರ್ಯರು ಅವರ ಮೇಲೆ ವಿಶೇಷ ಅನುಗ್ರಹವನ್ನ ಮಾಡಿ, ಯದ್ಯಪಿ ದೊಡ್ಡ ಅದ್ವೈತ ವಿದ್ವಾಂಸರು, ಆ ಕಾಲಕ್ಕೆ ದೊಡ್ಡ ವಿದ್ವಾಂಸರು ತ್ರಿವಿಕ್ರಮ ಪಂಡಿತಾಚಾರ್ಯರು, ವೇದ
ವೇದಾಂತ ಮತ್ತು ಕಾವ್ಯ ತ್ರಿವಿಕ್ರಮ ಮೂರರಲ್ಲೂ ಕೂಡ ಅವರು ಅಪಾರವಾಗಿರ್ತಕ್ಕಂತಹ ಪಾಂಡಿತ್ಯವನ್ನು ಪಡೆದಿರ್ತಕ್ಕಂಥದ್ದು. ಅಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರನ್ನ ತಮ್ಮ ಶಿಷ್ಯರನ್ನಾಗಿ ಸ್ವೀಕಾರ ಮಾಡಿ ಅವರಿಗೆ ತಾವು ರಚನೆ ಮಾಡಿರ್ತಕ್ಕಂತಹ ಬ್ರಹ್ಮಸೂತ್ರ ಭಾಷ್ಯ ಏನಿದೆ ಆ ಭಾಷ್ಯಕ್ಕೆ ನೀವು ಒಂದು ಟೀಕಾವನ್ನು ಬರೀರಿ ಅಂತ ಆಚಾರ್ಯರು ಆದೇಶವನ್ನ ಮಾಡಿದಾಗ ಗುರುಗಳ ಆಜ್ಞೆಯನ್ನ ಸ್ವೀಕಾರ ಮಾಡಿ ತ್ರಿವಿಕ್ರಮ ಪಂಡಿತಾಚಾರ್ಯರು ತತ್ವಪ್ರದೀಪ ಅನ್ನತಕ್ಕಂತಹ ಒಂದು ವಿಸ್ತಾರವಾಗಿರ್ತಕ್ಕಂತಹ ವ್ಯಾಖ್ಯಾನವನ್ನ ಸೂತ್ರ ಭಾಷ್ಯಕ್ಕೆ ರಚನೆ ಮಾಡಿದ್ದಾರೆ. ಇಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರ ಮಕ್ಕಳೇ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಜಯವನ್ನು ರಚನೆ ಮಾಡಿರ್ತಕ್ಕಂತಹ ಮಹನೀಯರು. ಈ ತ್ರಿವಿಕ್ರಮ ಪಂಡಿತಾಚಾರ್ಯರಿಂದ ರಚಿತವಾಗಿರತಕ್ಕಂತಹ ಕವಿಕುಲ ತಿಲಕ ಅಂತ ಕವಿಗಳಲ್ಲಿ ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂಥವರು ತ್ರಿವಿಕ್ರಮ ಪಂಡಿತಾಚಾರ್ಯರು. ಅವರಿಂದ ರಚಿತವಾಗಿರ್ತಕ್ಕಂತಹ ಸ್ತೋತ್ರ ಸ್ತುತಿ ಈ ವಾಯುಸ್ತುತಿ. ಒಮ್ಮೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಉಡುಪಿಯಲ್ಲಿ ಅಥವಾ ಬದರಿಯಲ್ಲಿ ಆಚಾರ್ಯರು ಪರಮಾತ್ಮನಿಗೆ ನೈವೇದ್ಯ ಮಾಡೋ ಕಾಲಕ್ಕೆ ಎಷ್ಟೊತ್ತಾದರೂ ಕೂಡ ಬಾಗಿಲು ತೆಗಿಲೇ ಇಲ್ಲವಂತೆ. ಕುತೂಹಲ ಈ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ, ಯಾಕೆ ಇಷ್ಟೊತ್ತಾಯಿತು ನೈವೇದ್ಯ ಮಾಡ್ತಾ ಇರ್ತಕ್ಕಂಥ ಶ್ರೀಮದಾಚಾರ್ಯರು ಬಾಗಿಲು ತೆಗಿಲಿಲ್ಲ ಅಂತ ಹೇಳಿ ಆ ಸ್ವಲ್ಪ ಆ ಕಿಟಕಿಯಿಂದ ಅಥವಾ ಆ ಒಂದು ಜಾಗದಿಂದ ನೋಡಿದಾಗ ಅತ್ಯದ್ಭುತವಾದ ದೃಶ್ಯವನ್ನ ತ್ರಿವಿಕ್ರಮ ಪಂಡಿತಾಚಾರ್ಯರು ನೋಡಿದ್ದಾರೆ. ಆಚಾರ್ಯರು 3 ರೂಪಗಳಿಂದ ಭಗವಂತನಿಗೆ ಪೂಜೆ ಮಾಡುತ್ತಾ ಇರೋದನ್ನ ನೋಡಿದ್ರಂತೆ ತ್ರಿವಿಕ್ರಮ ಪಂಡಿತಾಚಾರ್ಯರು. ಹನುಮಂತ ದೇವರಾಗಿ ರಾಮದೇವರಿಗೆ, ಭೀಮಸೇನ ರೂಪದಿಂದ ಕೃಷ್ಣನನ್ನ, ಮಧ್ವ ರೂಪದಿಂದ ವೇದವ್ಯಾಸ ದೇವರನ್ನ 3 ರೂಪಗಳಿಂದ ಭಗವಂತನ 3 ರೂಪಗಳನ್ನ ಪೂಜೆ ಮಾಡ್ತಾ ಇದ್ದಿದ್ದು ತ್ರಿವಿಕ್ರಮ ಪಂಡಿತಾಚಾರ್ಯರು ನೋಡಿ ಅವರಿಗೆ ಬಹಳ ಆನಂದ ತುಂಬಿತರಾಗಿ ಅವರ ಮುಖ ಕಮಲದಿಂದ ಹೊರಹೊಮ್ಮಿರತಕ್ಕಂತಹ ಸ್ತುತಿಯೇ ಈ ವಾಯುಸ್ತುತಿ ಅಂತ ಐತಿಹ್ಯ ಇದೆ. ಒಂದೊಂದು ಮಂತ್ರವೂ ಕೂಡ ಮಂತ್ರ ತುಲ್ಯವಾದದ್ದು. ಅದು ಸ್ತೋತ್ರ, ಅದು ವಾಯುಸ್ತುತಿ ಅಂತ ಸ್ತೋತ್ರ ಅಂತ ಕರೆಸ್ಕೊಂಡಿದ್ರು ಕೂಡ ಎಲ್ಲವೂ ಕೂಡ ವೇದದಲ್ಲಿ, ಉಪನಿಷತ್ತಿನಲ್ಲಿ, ಸೂತ್ರಗಳಲ್ಲಿ, ಭಾಗವತಾದಿ ಪುರಾಣಗಳಲ್ಲಿ ಬಂದಿರತಕ್ಕಂತಹ ವಾಯುದೇವರ ಮಹಿಮೆ ಒಂದೊಂದೂ ಸ್ತುತಿಯಲ್ಲಿ ಅತ್ಯದ್ಭುತವಾಗಿ ನಿರೂಪಣೆ ಮಾಡಿದ್ದಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು. ಒಂದೊಂದು ಸ್ತುತಿಗೂ ಕೂಡ ಒಂದೊಂದು ಫಲವನ್ನ ಹೇಳುತ್ತಾ ಇದ್ದಾರೆ. ಈ ಸ್ತೋತ್ರವನ್ನ ಪಾರಾಯಣ ಮಾಡೋದ್ರಿಂದ ಅಥವಾ ಈ ಒಂದು ಸ್ತೋತ್ರವನ್ನ ಪಾರಾಯಣ ಮಾಡೋದ್ರಿಂದ ಈ ಫಲ, ಈ ಫಲ, ಈ ಫಲ, ಈ ಶ್ಲೋಕಕ್ಕೆ ಈ ಫಲ, ಈ ಶ್ಲೋಕಕ್ಕೆ ಈ ಫಲ ಅಂತ ಹೇಳಿ ಪ್ರತ್ಯೇಕವಾಗಿ ಒಂದೊಂದು ಶ್ಲೋಕಕ್ಕೂ ಕೂಡ ಒಂದೊಂದು ಫಲವನ್ನ ಹೇಳ್ತಾ ಅದಕ್ಕೆ ಪುರಶ್ಚರಣ ಕ್ರಮ ಅಂತಾರೆ. ಅಂದ್ರೆ ಒಂದು ಹೇಳುವ ರೀತಿಗೆ ಪುರಶ್ಚರಣ ಅಂತ ಕರೀತಾರೆ. ಆ ಶ್ಲೋಕಗಳನ್ನು ಹೆಂಗೆ ಹೇಳಬೇಕದು, ಯಾವ ಶ್ಲೋಕ ಆದ್ಮೇಲೆ ಯಾವ್ದು ಹೇಳಬೇಕು, ಮೊದಲಿಂದ ಕಡೆ ತನಕ ಹೇಳೋದು, ತಿರ್ಗಾ ಕಡೆಯಿಂದ ಮೊದಲ ತನಕ ಹೇಳೋದು, ತಿರ್ಗಾ ಮೊದಲಿಂದ ಕಡೆ ತನಕ ಹೇಳೋದು, ಸಂಪುಟೀಕರಣವಾಗಿ ಹೇಳ್ತಕ್ಕಂಥದ್ದು. ಅಥವಾ ಅಭೀಷ್ಟ ಶ್ಲೋಕ, ನಮ್ಗೆ ಯಾವ ಶ್ಲೋಕ ಬೇಕೋ ಅದನ್ನು ಆರಿಸ್ಕೊಂಡು ಅಲ್ಲಿಂದ ಕಡೆ ತನಕ ಹೇಳಿ, ತಿರ್ಗಾ ಮೊದಲಿಂದ ಅಭೀಷ್ಟ ಶ್ಲೋಕ ತನಕ ಹೇಳಿ, ತಿರ್ಗಾ ಮೇಲಿಂದ ಕಡೆ ತನಕ ಹೇಳೋದು. ವ್ಯಾಸರಾಜರು ಮಾಡಿಕೊಟ್ಟಿರ್ತಕ್ಕಂತಹ ಪುರಶ್ಚರಣ ಪದ್ಧತಿ, ವಾದರಾಜರು ಮಾಡಿರ್ತಕ್ಕಂತಹ ಪುರಶ್ಚರಣ ಪದ್ಧತಿ, ತ್ರಿವಿಕ್ರಮ ಪಂಡಿತಾಚಾರ್ಯರೇ ಇಂತಹ ಒಂದು ಕ್ರಮದಲ್ಲಿ ಹೇಳಿ ಅಂತ ಅವರು ಮಾಡಿಕೊಟ್ಟಿರ್ತಕ್ಕಂತಹ ಪುರಶ್ಚರಣ ಪದ್ಧತಿ ಇವತ್ತೆಲ್ಲ ರೂಢಿಯಲ್ಲಿ ಬಂದುಬಿಟ್ಟಿದೆ. ಸುಮಾರು ಒಂದು 700, 800, 750 ವರ್ಷಗಳಿಂದ ಎಲ್ಲರೂ ಕೂಡ, ಎಲ್ಲ ಯತಿಗಳು, ಎಲ್ಲ ಸನ್ಯಾಸಿಗಳು, ಎಲ್ಲ ಗೃಹಸ್ಥರು, ಎಲ್ಲ ದೊಡ್ಡ ದೊಡ್ಡ ವಿದ್ವಾಂಸರು ಭಕ್ತಿಯಿಂದ ಪಾರಾಯಣ ಮಾಡಿಕೊಂಡು ಬಂದಿರತಕ್ಕಂತಹ ಸ್ತುತಿ ವಾಯುಸ್ತುತಿ. ವಾಯುಸ್ತುತಿಯನ್ನ ಭೋಜನಕ್ಕೆ ಮುಂಚೆ
ಅದು ಮಂತ್ರತುಲ್ಯವಾಗಿರ್ತಕ್ಕಂತಹ ಸ್ತುತಿ. ಆದ್ದರಿಂದ ಭೋಜನ ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ವಾಯುಸ್ತುತಿಯನ್ನು ಹೇಳಬೇಕು. ಭೋಜನಾನಂತರದಲ್ಲಿ ವಾಯುಸ್ತುತಿಯ ಪಠನ ಪಾರಾಯಣಾದಿಗಳು ಬೇಡ ಅಂತ ಅಷ್ಟು ಅದಕ್ಕೆ ಪವಿತ್ರತೆಯನ್ನು ಕೊಟ್ಟಿದ್ದಾರೆ. ಆದರೆ ಅದರ ಅರ್ಥವನ್ನು ಚಿಂತನೆ ಮಾಡೋದಕ್ಕೆ ವಾಯುಸ್ತುತಿಯನ್ನು ನಾವು ಸಂಜೆ ಹೊತ್ತು ಹೇಳಿದ್ರೆ ಏನು ತಪ್ಪಾಗೋದಿಲ್ಲ. ನಾವೇನಿದೆ ಪಾರಾಯಣ ಮಾಡುತ್ತಾ ಇಲ್ಲ, ಅದು ಏನು ಹೇಳುತ್ತಾ ಇದೆ ಅರ್ಥವನ್ನ ಚಿಂತನೆ ಮಾಡ್ತಾ ಇರೋದ್ರಿಂದ ಇಂತಹ ವಾಯುಸ್ತುತಿಯನ್ನು ರಚನೆ ಮಾಡಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಆಚಾರ್ಯರಿಗೆ ತಗೊಂಡೋಗಿ ತೋರಿಸಿದ್ರಂತೆ. ನೋಡಿ, ನಾನು ನಿಮ್ಮ ರೂಪಗಳನ್ನು ನೋಡಿ ಯಥಾಶಕ್ತಿ ಯಥಾಜ್ಞಪ್ತಿ ನಾನು ಇದನ್ನು ರಚನೆ ಮಾಡಿದ್ದೀನಿ ಅಂತ ಹೇಳಿ ಆಚಾರ್ಯರಿಗೆ, ಆ ತ್ರಿವಿಕ್ರಮ ಪಂಡಿತಾಚಾರ್ಯರು ಶ್ರೀಮದಾಚಾರ್ಯರಿಗೆ ಈ ವಾಯುಸ್ತುತಿಯನ್ನು ತೋರಿಸಿದಾಗ ಆಚಾರ್ಯರು ಅದನ್ನು ನೋಡಿ ಸಂತೋಷಪಟ್ಟು ಸರಿಯಾಗಿದೆ ಅಂತ ಹೇಳಿ ಇದರ ಜೊತೆಯಲ್ಲಿ ನಾನು 2 ಸ್ತೋತ್ರಗಳು ಮಾಡಿಕೊಡ್ತೀನಿ. ಅದಕ್ಕೆ ನಖಸ್ತುತಿ ಅಂತ ಹೆಸರು. ನರಸಿಂಹದೇವರ ಉಗುರುಗಳನ್ನು ಸ್ತೋತ್ರ ಮಾಡತಕ್ಕಂಥದ್ದು ಒಂದು, ಭಗವಂತನ ಸರ್ವೋತ್ತಮತ್ವವನ್ನ ಸ್ಥಾಪನೆ ಮಾಡತಕ್ಕಂಥದ್ದು ಒಂದು. 2 ಶ್ಲೋಕಗಳನ್ನ ಆಚಾರ್ಯರು ರಚನೆ ಮಾಡಿಕೊಟ್ಟು, ಬರೀ ನನ್ನ ಸ್ತೋತ್ರ ಬೇಡ, ಅದು ಇರಬಾರದು, ಅದು ಸರಿಯಲ್ಲ ಅಂತ ಹೇಳಿ ತಾವು ನರಸಿಂಹದೇವರ ಸ್ತೋತ್ರಗಳನ್ನು ರಚನೆ ಮಾಡಿಕೊಟ್ಟು ಇದನ್ನ ವಾಯುಸ್ತುತಿಯ ಮೊದಲಿಗೆ ಮತ್ತು ಕಡೆಯಲ್ಲಿ, ಅಂದರೆ ಸಂಪುಟಾಕಾರವಾಗಿ ಮೊದಲು ನಖಸ್ತುತಿ, ವಾಯುಸ್ತುತಿ, ಪುನಃ ನಖಸ್ತುತಿ, ಹೀಗೆ ಆದ್ಯಂತಗಳಲ್ಲಿ ನಖಸ್ತುತಿಯನ್ನ ಪಾರಾಯಣ ಮಾಡಿ ತದನಂತರದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರಿಂದ ರಚಿತವಾಗಿರ್ತಕ್ಕಂತಹ ಈ ವಾಯುಸ್ತುತಿಯನ್ನ ಪಠನೆ ಮಾಡತಕ್ಕಂಥದ್ದು ಸಂಪ್ರದಾಯವಾಗಿ ಬಂದಿರತಕ್ಕಂಥದ್ದು. ಅಂತಹ ಮೊದಲು 2 ಶ್ಲೋಕಗಳು ಅದು ಶ್ರೀಮದ್ ಆಚಾರ್ಯರಿಂದ ರಚಿತವಾಗಿರ್ತಕ್ಕಂತಹ ನರಸಿಂಹದೇವರ ನಖಸ್ತುತಿ. ನರಸಿಂಹದೇವರ ಉಗುರುಗಳನ್ನು ಸ್ತೋತ್ರ ಮಾಡಿದ್ದಾರೆ ಶ್ರೀಮದಾಚಾರ್ಯರು. ಇದರಲ್ಲಿ 2 ಸ್ತೋತ್ರಗಳು ನಖಸ್ತುತಿ ಅಲ್ಲ. ಇವತ್ತು ನಖಸ್ತುತಿ ಅಂತ ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ನಂತ ಅದನ್ನೂ ಪಠನ ಮಾಡ್ತಾ ಇದ್ದೇವೆ. ಲಕ್ಷ್ಮೀಕಾಂತ ಸಮಂತತೋಪಿ ಕಲೆಯನ್ನೈವೇಶಿತುಸ್ತೇ ಸಮಂ ಅಂತ 2ನೇ ಶ್ಲೋಕವನ್ನು ಕೂಡ ಇವತ್ತು ನಖಸ್ತುತಿ ಅಂತ 2 ಶ್ಲೋಕ ಪಾರಾಯಣ ಮಾಡ್ತಾ ಇದ್ದೇವೆ. ಆದರೆ ಕೆಲವು ವಿದ್ವಾಂಸರು ನಖಸ್ತುತಿ ಒಂದೇ ರಚನೆ ಮಾಡಿದ್ದು ಶ್ರೀಮದಾಚಾರ್ಯರು. ಯಾಕೆಂದ್ರೆ 2ನೇ ಸ್ತೋತ್ರದಲ್ಲಿ ನಖಗಳ ಬಗ್ಗೆ ಏನೂ ಮಾತಾಡಿಲ್ಲ ಆಚಾರ್ಯ. ಆ ಲಕ್ಷ್ಮೀಕಾಂತ ಸಮಂತತೋಪಿ ಕಲೆಯನ್ನೋ ಶ್ಲೋಕವನ್ನು ನೋಡಿದಾಗ ಅಲ್ಲಿ ಉಗುರಿನ ಬಗ್ಗೆ ಏನು ಮಾತಾಡಿಲ್ಲ. ನಖದ ಸ್ತೋತ್ರ ಏನಿದ್ರು ಕೂಡ ಮೊದಲನೇ ಸ್ತೋತ್ರ ಮಾತ್ರ ನಖ. ಸುನಕರಾಹ ಅಸ್ಮಾನ್ ಪುನಂತು, ನಿನ್ನ ಪವಿತ್ರವಾದ ನಖಗಳು ನಮ್ಮನ್ನ ರಕ್ಷಣೆ ಮಾಡಲಿ ಅಂತ. ಅಂದ್ರೆ ಮೊದಲನೇದರಲ್ಲಿ ಮಾತ್ರ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ನಖಗಳನ್ನು ಸ್ತೋತ್ರ ಮಾಡಿರ್ತಕ್ಕಂಥದ್ದು ಮೊದಲನೇ ಶ್ಲೋಕ ಮಾತ್ರ. 2ನೇ ಶ್ಲೋಕದಲ್ಲಿ ನಖಗಳ ಸ್ತೋತ್ರ ಇಲ್ಲದೇ ಇರೋದ್ರಿಂದ ನಖಸ್ತುತಿ ಅಂತ ಒಂದೇ ರಚನೆ ಮಾಡಿದ್ದು ಶ್ರೀಮದಾಚಾರ್ಯರು. ಬೇರೆ ಇನ್ಯಾವುದೋ ಸಂದರ್ಭದಲ್ಲಿ ಈ ಲಕ್ಷ್ಮೀಕಾಂತ ಸಮಂತತೋಪಿ ಕಲೆಯನ್ನಂತ ರಚನೆ ಮಾಡಿಕೊಟ್ಟಿದ್ದಾರೆ. ಆದರೆ ಇದೆರಡನ್ನೂ ಒಟ್ಟಿಗೆ ಜೋಡಿಸಿ ಪಠನ ಮಾಡತಕ್ಕಂತಹ ಸಂಪ್ರದಾಯ ಆಮೇಲಿಂದ ಬಂದಿದೆ. ಆದರೆ ನಖಸ್ತುತಿ ಒಂದೇ ಅಂತ ಕೆಲವು ವಿದ್ವಾಂಸರು ಅಭಿಪ್ರಾಯ ಪಡುತ್ತಾರೆ. ಯಾಕೆಂದರೆ 2ನೇದರಲ್ಲಿ ನಖದ ಉಲ್ಲೇಖ ಇಲ್ಲದೇ ಇರುವುದರಿಂದ. ಹೇಗೆ ಇರಲಿ, ಈ 2 ಶ್ಲೋಕಗಳನ್ನ ಇವತ್ತು ನಖಸ್ತುತಿ ಅಂತ, ಆ 2 ಶ್ಲೋಕಗಳನ್ನು 2 ಭಗವಂತನನ್ನು ಹೊಗಳತಕ್ಕಂಥ ಶ್ಲೋಕಗಳೇ ಒಟ್ಟಿಗೆ ರಚನೆ ಮಾಡಿದ್ದಾರೆ ಅಂತ ಕೆಲವರು, ಇಲ್ಲ ಬೇರೆ ಬೇರೆ ಸಮಯದಲ್ಲಿ ಮಾಡಿದ್ದಾರೆ ಅಂತ ಕೆಲವರು. ಆದರೆ 2 ಕೂಡ ಶ್ರೀಮದ್ ಆಚಾರ್ಯರಿಂದ ರಚಿತವಾಗಿರ್ತಕ್ಕಂಥದ್ದು ಅನ್ನೋದರಲ್ಲಿ ಏನು ವಿಪ್ರತಿಪತ್ತಿ ಇಲ್ಲ. ಅಂತಹ ಈ 2 ನರಸಿಂಹದೇವರ ನಖಗಳನ್ನ ಸ್ತೋತ್ರ ಮಾಡತಕ್ಕಂತಹ ಸ್ತುತಿಗಳು ಅದು ನಖಸ್ತುತಿ. ಅದರಲ್ಲಿ ಮೊದಲನೇದು ಶ್ರೀಮದಾಚಾರ್ಯರು ನರಸಿಂಹದೇವರ ಉಗುರುಗಳನ್ನ ಸ್ತೋತ್ರ ಮಾಡಿರ್ತಕ್ಕಂತಹ
ಮೊದಲನೇದು ಪಾಂತು ಅಸ್ಮಾನ್ ಪುರುಹೂತ ವೈರಿ ಬಲವನ್ ಅನ್ನೋ ಶ್ಲೋಕ. ಇದರಲ್ಲಿ ಒಟ್ಟು 4 ಸಾಲುಗಳಿದೆ. ಈ 4 ಸಾಲುಗಳಲ್ಲಿ 2 ಸಾಲು ಬೇರೆ ವೃತ್ತದಲ್ಲಿದೆ, ಕೆಳಗಡೆ 2 ಸಾಲು ಬೇರೆ ವೃತ್ತದಲ್ಲಿದೆ. ವೃತ್ತ ಅಂದ್ರೆ ಅದರಲ್ಲಿರ್ತಕ್ಕಂತಹ ಅಕ್ಷರಗಳ ಸಂಖ್ಯೆಯಿಂದ ಲೆಕ್ಕ ಹಾಕುವುದು. ಆ ಕಾವ್ಯ ಬರೆಯುವಾಗ, ಸ್ತೋತ್ರ ರಚನೆ ಮಾಡುವಾಗ ಕಾವ್ಯದಲ್ಲಿ ಅನೇಕ ವೃತ್ತಗಳು ಅಂತ ಕರೀತಾರೆ. ಅಂದ್ರೆ ಒಂದೊಂದು ಸಾಲಿನಲ್ಲಿ ಇಷ್ಟಿಷ್ಟು ಅಕ್ಷರ ಇರುತ್ತೆ, ಇಲ್ಲೆಲ್ಲೇ ನಿಲ್ಲಿಸಬೇಕು ಅದು ಅಂತ ಒಂದು ನಿಯಮ ಇರುತ್ತದೆ. ಇದಕ್ಕೆ ವೃತ್ತ ಅಂತ ಕರೀತಾರೆ, ಆ ಧಾಟಿ. ಅದಕ್ಕೆ ಮೊದಲನೇದು 19 ಅಕ್ಷರ ಇರ್ತಕ್ಕಂಥ ಮೊದಲು 2 ಸಾಲುಗಳು, ಅದು 19 ಅಕ್ಷರ ಇರ್ತಕ್ಕಂತಹ ಶಾರ್ದೂಲ ವಿಕ್ರೀಡಿತ ವೃತ್ತ ಅಂತ ಕರೀತಾರೆ ಅದಕ್ಕೆ. ಇನ್ನ 2 ಸಾಲಿದೆಯಲ್ಲ ಅದು, ಅದಕ್ಕೆ ಸ್ರಗ್ಧರ ವೃತ್ತ ಅಂತ ಕರೀತಾರೆ. ಅದರಲ್ಲಿ 21 ಅಕ್ಷರ ಇರುತ್ತೆ ನೋಡ್ರಿ. ಅದು ಮೊದಲನೇದು 19 ಅಕ್ಷರ, ಎರಡನೇದಲ್ಲಿ 21 ಅಕ್ಷರ ಇರುತ್ತದು. ಯಾಕೆ ಹಿಂಗೆ ಮಾಡಿದ್ದಾರೆ ಶ್ರೀಮದಾಚಾರ್ಯರು? ಒಂದೇ ಶ್ಲೋಕವನ್ನ 2 ಸಾಲು ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿ, 2 ಸಾಲನ್ನ ಸ್ರಗ್ಧರ ವೃತ್ತದಲ್ಲಿ ರಚನೆ ಮಾಡಿದ್ದಾರೆ. ಅದು ಒಂದು ವಿಶಿಷ್ಟತೆ. ಏನು ಅಂದ್ರೆ ಶಾರ್ದೂಲ ವಿಕ್ರೀಡಿತ ಅಂದ್ರೆ, ಸಂಸ್ಕೃತದಲ್ಲಿ ಶಾರ್ದೂಲ ಅಂದ್ರೆ ಹುಲಿ. ಈ ಹುಲಿ ಇದೆಯಲ್ಲ, ಇದಕ್ಕೆ ಶಾರ್ದೂಲ ಅಂತ ಕರೀತಾರೆ. ಆ ಶಾರ್ದೂಲ ಹುಲಿ ಹೆಂಗೆ ಆಟ ಆಡುತ್ತೋ ನರಸಿಂಹದೇವರು ಹಂಗೆ ಆಟ ಆಡಿಸಿದಾರಂತ ಹಿರಣ್ಯಕಶಿಪುವನ್ನ ಕೊಲ್ಲುವಾಗ ಹುಲಿ ವೇಷ ಅಂತ ಬರ್ತಾ ಇತ್ತು ನೋಡ್ರಿ. ಆ ಹುಲಿ ವೇಷದವರು ಹೆಂಗೆ ನರ್ತನಾದಿಗಳನ್ನ ಮಾಡಿ, ಹಾವಭಾವಗಳನ್ನ ಮಾಡಿ, ಹೇಗೆ ಆ ಕಡೆ ಈ ಕಡೆ ಎಗರಿ ವಿಕ್ರೀಡಿತ ಆಟ ಆಡಿಸುತ್ತೆ. ಅದು ಆ ಪ್ರಾಣಿಯನ್ನ ಕೊಲ್ಲುವಾಗ ಹುಲಿ ಆಟ ಆಡಿಸಿ ಕೊಲ್ಲತ್ತಂತೆ. ಅದಕ್ಕೆ ಶಾರ್ದೂಲ ವಿಕ್ರೀಡಿತ ವೃತ್ತ ಅಂತ. ನರಸಿಂಹದೇವರು ಕೂಡ ಸ್ತಂಭದಿಂದ ಆವಿರ್ಭೂತವಾದ ಮೇಲೆ ಹಿರಣ್ಯಕಶಿಪುವನ್ನ ಕೊಲ್ಲೋ ಸಂದರ್ಭದಲ್ಲಿ ಭಗವಂತ ಹೀಗೆ ಆಟ ಆಡಿಸಿ ಕೊಂದಿದಾನಂತೆ. ಭಾಗವತ ಸಪ್ತಮ ಸ್ಕಂದ ನೋಡಿದಾಗ ಆ ಹಿರಣ್ಯಕಶಿಪುವನ್ನ ಹಿಡಿಯೋದು ಬಿಡೋದು ಸ್ವಲ್ಪ ಹೊತ್ತು ಆಟ ಆಡಿಸಿಯಾನಂತೆ ಭಗವಂತ. ಆಮೇಲೆ ಭಗವಂತ ಹಿರಣ್ಯಕಶಿಪುವನ್ನ ಹಿಡಿದು ತೊಡೆ ಮೇಲೆ ಹಾಕೊಂಡು ಹೊಸ್ತನ ಮೇಲೆ ಕೂತ್ಕೊಂಡು ಸೀಳದ. ಅದನ್ನ ನೆನೆಸ್ತಾ ಇದ್ದಾರೆ ಶ್ರೀಮದಾಚಾರ್ಯ. ಅದಕ್ಕೆ ಭಗವಂತ ಹೇಗೆ ಶಾರ್ದೂಲ ವಿಕ್ರೀಡಿತ ಅಂದ್ರೆ ಹುಲಿ ಕುಣಿತಾ ಇದ್ದಂಗೆ, ಆ ಹುಲಿ ಹೆಂಗೆ ಕುಣಿಯತ್ತೋ, ಹುಲಿ ಹೆಂಗೆ ಕ್ರೀಡಾವನ್ನ ಮಾಡುತ್ತೋ, ಹಂಗೆ ಆ ಛಂದಸ್ಸಿಗೆ ಶಾರ್ದೂಲ ವಿಕ್ರೀಡಿತ ವೃತ್ತ ಅಂತಾನೆ ಕರೀತಾರೆ. ಅದು ನರಸಿಂಹದೇವರು ಕಂಬದಿಂದ ಆವಿರ್ಭೂತರಾದ ಮೇಲೆ ಶಾರ್ದೂಲ ಅಂದ್ರೆ ಹುಲಿಯಂತೆ, ಹೇಗಿದ್ರು ಸಿಂಹ ಇದ್ದೇ ಇದ್ದ ಮೇಲೆ ಆ ಹುಲಿಯಂತೆ ಭಗವಂತ ಆಟ ಆಡಿಸಿ ನಟನೆ ಮಾಡಿ ಕುಣಿದು ಕುಪ್ಪಳಿಸಿ ಹಿರಣ್ಯಕಶಿಪುವನ್ನು ಹಿಡಿದಿದ್ದಾನೆ. ಅದಕ್ಕೆ ಅರ್ಧ ಆ ಕಡೆ ಬರೆದ್ರು ಅವರು, ಆ ವೃತ್ತದಲ್ಲಿ ಬರೆದ್ರು ಶ್ರೀಮದಾಚಾರ್ಯ. ಆಮೇಲೆ ಸ್ರಗ್ಧರ ಅಂತ, ಸ್ರಗ್ಧರ ವೃತ್ತ ಅಂದ್ರೆ ಅದು 21 ಅಕ್ಷರ ಇರುತ್ತದು. ಸ್ರಗ್ಧರ ಅಂದ್ರೆ ಸಂಸ್ಕೃತದಲ್ಲಿ ಮಾಲೆ, ಹೂವಿನ ಮಾಲೆ. ಸ್ರಗ್ಧರ ಅಂದ್ರೆ ಹೂವಿನ ಮಾಲೆ ಅದು. ಆಮೇಲೆ ಕೊರಳಿಗೆ ಹಾಕೊಂಡಿದ್ದಾನೆ ಭಗವಂತ ಮಾಲೆಯಂತೆ. ಹಿರಣ್ಯಕಶಿಪುವಿನ ಕರುಳನ್ನ ಸೀಳಿ ಕೊರಳಿಗೆ ಮಾಲೆ ಹಾಕೊಂಡಿದ್ದಾನೆ. ಅದು ಹೂವಿನ ಮಾಲೆಯಂತೆ ಭಗವಂತನಿಗೆ. ಅದಕ್ಕೆ ಅದು ಸ್ರಗ್ಧರ ವೃತ್ತದಲ್ಲಿದೆ. ಅಂದ್ರೆ ಹಿರಣ್ಯಕಶಿಪುವಿನ ಕರುಳನ್ನ ಬಗೆದು ಕರುಳನ್ನು ಬಗೆದು ಕೊರಳೊಳಗಿಟ್ಟ ಅಂತಾರೆ ದಾಸರಾಯರು. ಅದರಿಂದ ಅದು ಹೂವಿನ ಮಾಲೆಯಂತೆ ಭಗವಂತ ಹಾಕೊಂಡಿದ್ದರಿಂದ ಕೆಳಗಡೆ 2 ಶ್ಲೋಕವನ್ನ ಸ್ರಗ್ಧರ ವೃತ್ತದಲ್ಲಿ ಬರೆದು ಶ್ರೀಮದಾಚಾರ್ಯರು, ಮೇಲಿನ 2 ಶ್ಲೋಕಗಳನ್ನ ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿ ಬರೆದು ಅದು ಎರಡು ಆ ವೃತ್ತದಲ್ಲಿ 2 ಈ ವೃತ್ತದಲ್ಲಿ ಮಾಡಿದ್ದಾರೆ. ಭಗವಂತನೂ ಅಷ್ಟೇ, ಮೇಲೆ ಸಿಂಹ ಕೆಳಗಡೆ ನರ, ಅದು ಬೇರೆ ಇದು ಬೇರೆ ನೋಡಿ. ಸಿಂಹ ಬೇರೆ ನರ ಬೇರೆ. ಲೋಕದಲ್ಲಿ ಸಿಂಹ ನರ 2 ಬೇರೆ ಬೇರೆ ಅದು ಪದಾರ್ಥ ವಸ್ತುಗಳು. ಅದು ನರರಲ್ಲಿ ಇರ್ತಕ್ಕಂತಹ ಗುಣಗಳು ಸಿಂಹದಲ್ಲಿ ಇರೋದಿಲ್ಲ, ಸಿಂಹದಲ್ಲಿ ಇರ್ತಕ್ಕಂತಹ ಗುಣಗಳು ನರರಲ್ಲಿ ಇರೋದಿಲ್ಲ. ಅದು ವಿರುದ್ಧವಾದ ಲಕ್ಷಣಗಳಿಂದ ಕೂಡಿರ್ತಕ್ಕಂಥದ್ದು ಸಿಂಹ ಮತ್ತು ನರ.
ಅಲ್ಲಿ ಹೇಗೆ ಭಗವಂತ ಮೇಲೆ ಸಿಂಹಾಕಾರ ಕೆಳಗಡೆ ನರಾಕಾರ ಇದ್ದಾನೋ ಹಾಗೆ ಅವನನ್ನ ವರ್ಣನೆ ಮಾಡತಕ್ಕಂಥ ಶ್ಲೋಕಗಳು ಕೂಡ ಬೇರೆ ಬೇರೆ ಇರಲಿ ಅಂತ ಹೇಳಿ ಮೇಲೆ ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿ ರಚನೆ ಮಾಡಿ ಕೆಳಗಡೆ 2 ಸಾಲನ್ನ ಸದ್ದರ ವೃತ್ತದಲ್ಲಿ ರಚನೆ ಮಾಡಿಕೊಟ್ಟಿದ್ದಾರೆ ಅಂತ ಆ ಕಾವ್ಯದ ಲಕ್ಷಣಗಳನ್ನ, ಅಂದ್ರೆ ಇಷ್ಟಿಷ್ಟ ಅಕ್ಷರ ಇದ್ರೆ ಇಂತಿಂತ ವೃತ್ತ ಅಂತ ಕರೀತಾರೆ. ಅಂತಹ ವಿಲಕ್ಷಣವಾಗಿ ಆನಂದ ತೀರ್ಥರು ಶ್ರೀಮದಾಚಾರ್ಯರು ನರಸಿಂಹದೇವರನ್ನ ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗಮಾತ್ಯದ್ಘಟ ಕುಂಭೋಚ್ಛಾದ್ರಿ ವಿಪಾಟನ ಅಧಿಕಪಟು ಪ್ರತ್ಯೇಕ ವಜ್ರಾಯಿತಾ ಶ್ರೀಮತ್ಕಂಠೀರವಾಸ್ಯ ಪ್ರತತ ಸುನಖರಾ ದಾರಿ ತಾರಾತಿ ದೂರ ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತತ ಮನಸ ಭಾವಿತಾ ನಾಕಿ ವೃಂದೈ. ಇದು ಮೊದಲನೇ ಶ್ಲೋಕ. ಒಟ್ಟು 4 ಸಾಲು. ನಾಕಿ ವೃಂದೈಹಿ ಅಂತ ಒಂದು ಪಾಠ ಇದೆ, ಭೂರಿ ಭಾಗೈಹಿ ಅಂತ ಇನ್ನೊಂದು ಪಾಠ ಇದೆ. ಕಡೆ 4 ಅಕ್ಷರ ನಾಕಿ ವೃಂದೈಹಿ ಅಂತ ಒಂದು, ಇನ್ನೊಂದು ಪಾಠ ಭೂರಿ ಭಾಗೈಹಿ ಅಂತ ಇದೆ. ಸಾಮಾನ್ಯವಾಗಿ ನಮ್ಮ ಕಡೆ ಎಲ್ಲ ನಾಕಿ ವೃಂದೈಹಿ ಅನ್ನೋ ಪಾಠವನ್ನ ಹಿಡಿದಿರ್ತಕ್ಕಂಥದ್ದು ಹೆಚ್ಚು. ಇಲ್ಲಿ ಕೆಲವರು ಭೂರಿ ಭಾಗೈಹಿ ಅಂತನೂ ಹೇಳುತ್ತಾರೆ. ಅದೆರಡಕ್ಕೂ ಅರ್ಥವನ್ನು ನಾವು ಆಮೇಲೆ ನೋಡೋಣ. ಈಗ ಇದು ಶ್ರೀಮದಾಚಾರ್ಯರು ರಚನೆ ಮಾಡಿರ್ತಕ್ಕಂತಹ ನರಸಿಂಹದೇವರ ಉಗುರುಗಳ ಸ್ತೋತ್ರ. ಇಲ್ಲಿ ಒಂದು ಪ್ರಶ್ನೆ ಬಂತು, ನರಸಿಂಹದೇವರನ್ನ ಸ್ತೋತ್ರ ಮಾಡ್ರಿ, ಅವ್ರು ಉಗುರು ಸ್ತೋತ್ರ ಮಾಡೋದೇನ್ ಬಂತು? ಒಟ್ಟು ನರಸಿಂಹದೇವರನ್ನ ಸ್ತೋತ್ರ ಮಾಡಿದ್ರೆ ಸಾಲದ? ವಾಯುಸ್ತುತಿ ಇದ್ದಂಗೆ ನರಸಿಂಹ ಸ್ತುತಿ ಅಂತ ಹಾಕೋದು ಬಿಟ್ಟು ನೀವು ನಖಸ್ತುತಿ ಅಂತ ಯಾಕೆ ಹಾಕಿದ್ರಿ? ಈಗ ನಖ ನರಸಿಂಹದೇವರಿಗೆ ಸೇರಿದ ಮೇಲೆ ನೀವು ನರಸಿಂಹದೇವರನ್ನ ಸ್ತೋತ್ರ ಮಾಡಿದಿರಿ ಅಂತಾನೆ ಅರ್ಥ. ನರಸಿಂಹಸ್ತುತಿ ಅಂತ ಹಾಕ್ಬೋದಾಯ್ತು. ನಖಸ್ತುತಿ, ಉಗುರುಗಳನ್ನು ನಾನು ಸ್ತೋತ್ರ ಮಾಡ್ತೀನಿ ಅಂತ. ಉಗುರುಗಳನ್ನ ಸ್ತೋತ್ರ ಮಾಡೋದಕ್ಕೆ ಕಾರಣ ಏನು? ಪ್ರತ್ಯೇಕವಾಗಿ ಒಂದು ಅವಯವ, ಅದನ್ನು ಸ್ತೋತ್ರ ಮಾಡೋದಕ್ಕೆ ಕಾರಣ ಏನು ಅಂತ ಒಂದು. ಹೋಗಿ ನೀವು ಹಂಗೊಂದು ವೇಳೆ ನರಸಿಂಹದೇವರ ಒಂದು ಅವಯವವನ್ನೇ ಸ್ತೋತ್ರ ಮಾಡ್ತೀನಿ ಅಂತ ನಿಮಗೆ ಅಪೇಕ್ಷೆ ಇದ್ರೆ ನರಸಿಂಹದೇವರ ಮುಖಸ್ತುತಿ ಅಂತ ಮಾಡ್ಬೋದಾಯ್ತು. ನಖಸ್ತುತಿ ಒಂದು, ಮುಖಸ್ತುತಿ ಲೋಕದಲ್ಲಿ ಮುಖಸ್ತುತಿ ಅಂತ ಇದೆ. ನರಸಿಂಹದೇವರ ಮುಖವನ್ನು ಸ್ತೋತ್ರ ಮಾಡ್ರಿ, ಅದು ವಿಲಕ್ಷಣವಾದ ಮುಖ. ಅದು ಅಷ್ಟೊಂದು ಚೆನ್ನಾಗಿರ್ತಕ್ಕಂತಹ ಮುಖವನ್ನ ಬಿಟ್ಟು ನಖವನ್ನ ಯಾಕೆ ಸ್ತೋತ್ರ ಮಾಡಿದ್ರಿ ಅಂತ ಇನ್ನೊಂದು ಏನು ಅಂದ್ರೆ, ಈ ನಖ ಇದೆಯಲ್ಲ, ಉಗುರುಗಳು, ಇದು ನಮ್ಮಲ್ಲಿ ತುಚ್ಛ ಪದಾರ್ಥ. ಇದು ನಮ್ಮ ಮನುಷ್ಯರಲ್ಲಿ ಉಗುರು ಹೀನ ಪದಾರ್ಥ. ಅದು ಅದಕ್ಕೆ ಉಗುರು ತಾಕಿಸ್ಬಾರ್ದು ಅಂತಾರೆ ನಮ್ಮಲ್ಲಿ. ಭಗವಂತನಿಗೆ ಅಭಿಷೇಕಕ್ಕಾಗಿ ತರುವ ನೀರಿನಲ್ಲಿ ಉಗುರು ತಾಕಿರಬಾರದು. ಒಂದು ವೇಳೆ ಆ ನೀರಿಗೆ ನಿಮ್ಮ ಉಗುರು ತಾಕಿಬಿಟ್ರೆ ಅದು ಉಪಯೋಗಕ್ಕೆ ಬರೋದಿಲ್ಲ, ಅಭಿಷೇಕಕ್ಕೆ ಬರೋದಿಲ್ಲ. ಸಮುದ್ರ ವಿಜಯದಲ್ಲೇನೆ ಆಚಾರ್ಯರ ಪೂಜಾ ಕಾಲಕ್ಕೆ ಒಬ್ಬ ಶಿಷ್ಯ ಅಗ್ರೋದಕ ತರೋನಂತ. ಆ ಅಗ್ರೋದಕ ತರೋವಾಗ ಹೆಂಗ್ ತರ್ತಾ ಇದ್ದ ಅಂತಾನೆ ಒಂದು ಶ್ಲೋಕ ಇದೆ. ಪಾಣಿಜೈರ್ ಅಪ್ರವಿಷ್ಟಂ ಕಮತ ಕಮಕ ಪೂರ್ಣೈ ಸಂಯಮೀ ಹಾನಿನಾಯ ಅವಿದಿತ ರಸಗಂಧಂ ಶೀತಲಂ ಲಗ್ವಮೋದಂ ಲಗ್ವಭೇದಂ ಅವಿದಿತ ರಸಭೇದಂ ಶೀತಲಂ ಲಗ್ವಗಂಧಂ ಪಾಣಿಜೈರ್ ಅಪ್ರವಿಷ್ಟಂ ವದನ ಪವನ ಭೀತ್ಯ ಪಾರ್ಶ್ವತೋ ಗೃಹೀತಂ ಅಂತ. ಅದು ಮಂಡಿಯಿಂದ ಕೆಳಗಡೆ ಹಿಂಗೆ ಬರಬಾರ್ದು ಅಂತ ತುಂಬಿಗೆಯಲ್ಲಿ ತರ್ತಾ ಇದ್ರೆ ಅದರೊಳಗೆ ಕೈ ಹೋಗಿರಬಾರ್ದು, ಉಗುರು ತಾಕಿರಬಾರ್ದು, ಅದ್ರ ರುಚಿ ನೋಡಿರಬಾರ್ದು, ಗಡಸಾಗಿರಬಾರ್ದು.
ಅದು ತಣ್ಣಗಿರಬೇಕು, ವಾಸನೆ ಬರ್ತಾ ಇರ್ಬೋದು, ಬರ್ತಾ ಇರಬಾರ್ದು, ಎಲ್ಲ ಇದೆ ಊದಕ್ಕೂ. ಇದನ್ನು ನಾವು ಗಮನಿಸಿದಾಗ ನೀರೊಳಗೆ ಉಗುರು ತಾಕಿ ಬಿಟ್ಟರೆ ಆ ನೀರು ಭಗವಂತನ ಅಭಿಷೇಕಕ್ಕೆ ಬರೋದಿಲ್ಲ. ಇಷ್ಟು ತುಚ್ಛ ನಮ್ಮ ಉಗುರು. ಇಂತಹ ಉಗುರನ್ನ ನೀವು ಸ್ತೋತ್ರ ಮಾಡುತ್ತಾ ಇದ್ದೀರಾ ಭಗವಂತನದು. ಬೇರೆ ಯಾವ್ದನ ಒಳ್ಳೆ ತಲೆ ಸ್ತೋತ್ರ ಮಾಡಿ ಅಂತ ಕೆಲವರು. ಆದರೆ ಶ್ರೀಮದಾಚಾರ್ಯರ ಬೇರೆ ಗ್ರಂಥಗಳನ್ನೆಲ್ಲ ನಾವು ಅವಲೋಕನ ಮಾಡಿದಾಗ ಇದು ಮಾಧ್ವೇತರರು ನಮ್ಮ ಮೇಲೆ ಮಾಡತಕ್ಕಂತಹ ಆಪಾದನೆ. ನೀವೊಂದು ರಚನೆ ಮಾಡ್ಯಾರಲ್ಲ ನಿಮ್ಮ ಗುರುಗಳು, 2 ಶ್ಲೋಕ, ಶುದ್ಧ ತಪ್ಪು. ಅದೆಲ್ಲ ಯಾರು ಉಗುರನ್ ಸ್ತೋತ್ರ ಮಾಡ್ತಾರೆ? ಮನುಷ್ಯನ ಆ ವ್ಯಕ್ತಿನ ಸ್ತೋತ್ರ ಮಾಡೋದು ಕಂಡಿದೆ. ಅವನ ಉಗುರ ಹತ್ರ ಹೋಗ್ಬಿಟ್ಟು, ನಿಮ್ಮ ಆ ಕಡೆ ನಿಂತಿರ್ತಾರೆ, ಬರೀ ನಿಮ್ಮ ಉಗುರ ಹತ್ರ ಹೋಗ್ಬಿಟ್ಟು, ಹೇ ಉಗುರೆ ನಮಗೆ ಅನುಗ್ರಹ ಮಾಡು ಅಂತ ಯಾರಾದ್ರೂ ಕೈ ಮುಗಿದು ಕೇಳಿದ್ರೆ ಹುಚ್ಚ ಅಂತಾರೆ. ಅವರನ್ನ ಸ್ತೋತ್ರ ಮಾಡ್ರಿ, ಒಪ್ಪತ್ತು ನರಸಿಂಹದೇವರನ್ನ ಸ್ತೋತ್ರ ಮಾಡ್ರಿ ಅಂತ ಕೇಳಿದಾಗ ಇಷ್ಟು ಉತ್ತರ ಶ್ರೀಮದಾಚಾರ್ಯರು ಸರ್ವಮೂಲ ಗ್ರಂಥಗಳಿಂದ ಕೊಡ್ತಾ ಇದ್ದಾರೆ. ಮೊದಲನೇದು, ಭಗವಂತನಿಗೂ ಭಗವಂತನ ಉಗುರುಗಳಿಗೂ ಭೇದ ಇಲ್ಲ. ಇದು ಫಸ್ಟ್ ತಿಳ್ಕೊಳ್ಳಿ. ಭಗವಂತ ನಮ್ಮಂಗಲ್ಲ, ಭಗವಂತ ನಮ್ಮ ತರ ಅಲ್ಲ. ಅವನೆಂತವನು ಲೋಕವಿಲಕ್ಷಣ. ಅವನು ಲೋಕವಿಲಕ್ಷಣ ಅಂದ್ರೇನು? ನೀವು ಜಗತ್ತಿನಲ್ಲಿ ಏನು ಪದಾರ್ಥ ನೋಡಿದೀರಾ ಆ ಎಲ್ಲ ಪದಾರ್ಥಗಳಿಗಿಂತ ತುಂಬ ವಿಲಕ್ಷಣನಾದವನು ಭಗವಂತ. ಒಂದು ಪದಾರ್ಥ ಜಗತ್ತಿನಲ್ಲಿ ಭಗವಂತ ಇದ್ದ ಹಾಗೆ ಇಲ್ಲ. ಅದಕ್ಕೆ ಭಗವಂತನಿಗೆ ಚೇತನಾಚೇತನ ವಿಲಕ್ಷಣ ಅಂತ ಕರೀತಾರೆ. ಅವನು ಜಡಕ್ಕಿಂತ ವಿಲಕ್ಷಣ, ಚೇತನಕ್ಕಿಂತ ವಿಲಕ್ಷಣ, ಚೇತನಾಚೇತನ ವಿಲಕ್ಷಣ, ಸದಸದ್ ವಿಲಕ್ಷಣ ಅಂತಾನೆ ಕರೀತಾರೆ ಅವನ್ನ ಶಾಸ್ತ್ರದಲ್ಲಿ. ಓಂ ಪರಮತ ಸೇತೂನ್ ಮಾನ ಸಂಬಂಧ ಭೇದ ವ್ಯಪದೇಶೇಭ್ಯ ಓಂ ಅಂತ ಒಂದು ಸೂತ್ರ ಇದೆ. ಪರಂ ವಿಲಕ್ಷಣಂ ಅಂತ ಅರ್ಥ. ಭಗವಂತನನ್ನ ಧ್ಯಾನ ಮಾಡುವಾಗ ನಮ್ಮಲ್ಲಿರ್ತಕ್ಕಂತಹ ಕೆಲವು ಗುಣಗಳು ಭಗವಂತನಲ್ಲಿದೆ, ಅದು ಸ್ವಲ್ಪ ಜಾಸ್ತಿ ಇದೆ, ಹಿಂಗ್ ಚಿಂತನೆ ಮಾಡಬೇಡಿ. ಈಗ ನಮ್ಮಲ್ಲಿ ಸುಖ ಇದೆ, ನಾವೆಲ್ಲ ಸುಖವಾಗಿದ್ದೀವಲ್ವಾ? ಕೆಲವು ಸಮಯನಾದ್ರೂ ಸುಖವಾಗಿರ್ತೀವಿ ಅಲ್ವಾ? ಈಗ ನಮ್ಮಲ್ಲೂ ಸುಖ ಇದೆ, ನಮ್ಮಲ್ಲೂ ಶಕ್ತಿ ಇದೆ, ನಮ್ಮಲ್ಲೂ ಜ್ಞಾನ ಇದೆ, ನಮ್ಮಲ್ಲಿ ಆನಂದ ಇದೆ. ಭಗವಂತನಲ್ಲೂ ಆನಂದ ಇದೆ, ಭಗವಂತನಲ್ಲೂ ಶಕ್ತಿ ಇದೆ, ಭಗವಂತನಲ್ಲೂ ಸುಖ ಇದೆ, ಭಗವಂತನಲ್ಲೂ ಜ್ಞಾನ ಇದೆ. ಅವನ ಹತ್ರ ಜಾಸ್ತಿ ಇದೆ, ನಮ್ಮ ಹತ್ರ ಕಡಿಮೆ ಇದೆ, ಇಷ್ಟೇ ತಿಳ್ಕೊಂಡಿದೀವಿ ನಾವು. ಹಂಗಲ್ಲ, ಹಂಗ್ ತಿಳ್ಕೊಂಡ್ಬಿಡ್ಬೇಡ್ರಿ. ನಿಮ್ಮ ಹತ್ರ ಇರೋದೇ ಅವನ ಹತ್ರ ಜಾಸ್ತಿ ಇದೆ ಅಂತ. ಈಗ ನಮ್ಮ ಹತ್ರ 2,000 ರೂಪಾಯಿ ನೋಟ್ ಇದೆ ಹೊಸದು, ನಮ್ಮ ಹತ್ರ 1-2 ಇರ್ಬೋದು. ಶ್ರೀಮಂತರ ಹತ್ರ 1,000ನೋ 2,000ನೋ ಇರ್ಬೋದು, ಅಥವಾ ಬಚ್ಚಿಟ್ಕೊಂಡಿರೋರ ಹತ್ರ ತುಂಬಾ ಇರ್ಬೋದು. ನನ್ನ ಹತ್ರ 2,000 ರೂಪಾಯಿ ನೋಟ್ ಅಂತದೇ ನಿನ್ನ ಹತ್ರ ಇರೋದು. ಏನು ವಿಲಕ್ಷಣ ಏನಿಲ್ಲ. ನಾನು ಯಾವ 2,000 ರೂಪಾಯಿ ನೋಟ್ ಏನು ಹೊಸದಾಗಿ ಬಂದಿದೆಯೋ ಅದನ್ನೇ ನಾನು ಇಟ್ಕೊಂಡಿದ್ದೀನಿ, ನೀವು ಅದನ್ನೇ ಇಟ್ಕೊಂಡಿದ್ದೀರಾ. ನನ್ನ ಹತ್ರ 1 ಇದೆ, ನಿಮ್ಮ ಹತ್ರ 10 ಇರ್ಬೋದು. ಕ್ವಾಂಟಿಟಿ ಜಾಸ್ತಿ ಇರ್ಬೋದೇ ಹೊರತು ನನ್ನ ಹತ್ರ ಇರೋ ನೋಟು ನಿಮ್ಮ ಹತ್ರ ಇರೋ ನೋಟು ಒಂದೇ. ಹಂಗೆ ನಮ್ಮ ಹತ್ರ ಇರೋ ಆನಂದ ಭಗವಂತನ ಹತ್ರ ಇರೋ ಆನಂದ ಒಂದೇ, ಆದ್ರೆ ಅವನ ಹತ್ರ ಜಾಸ್ತಿ ಇದೆ, ನಮ್ಮ ಹತ್ರ ಕಡಿಮೆ ಇದೆ ಅಂತ ಕೆಲವರು ತಿಳ್ಕೊಂಡ್ಬಿಟ್ಟಿದ್ದಾರೆ. ಸೂತ್ರಕಾರರು ಹೇಳುತ್ತಾರೆ, ನಿನ್ನ ಹತ್ರ ಇರೋ ಆನಂದ ಅಲ್ಲ ಭಗವಂತನ ಆನಂದ, ಅದು ಲೋಕ ವಿಲಕ್ಷಣ ಆನಂದ. ಆ ಸೂತ್ರ ಹೇಳುತ್ತೆ ಪರಂ. ಪರಂ ಭಗವಂತನ ಹಂಗೆ ಚಿಂತನೆ ಮಾಡ್ಬೇಕಂತೆ. ಈ ತರ ಚಿಂತನೆ ಮಾಡಿದ್ರೇನೆ ನಿಮಗೆ ಮೋಕ್ಷ. ಏನಂತೆ ಚಿಂತನೆ ಮಾಡಬೇಕು ನಾವು ಭಗವಂತನ ಗುಣಗಳನ್ನ ಅಂದಾಗ ಸೂತ್ರ ಹೇಳುತ್ತೆ ಪರಂ. ಓಂ ಪರಮತ ಸೇತೂನ್ಮಾನ ಸಂಬಂಧ ಭೇದ ವ್ಯಪದೇಶೇಭ್ಯ ಓಂ ಅಂತ ಸೂತ್ರ. ಭಗವಂತನ ಗುಣಗಳನ್ನ ಪರಂ ವಿಲಕ್ಷಣ ಅಂತ ಚಿಂತನೆ ಮಾಡ್ರಿ. ನಂತರನೇ ಭಗವಂತನ ಗುಣಗಳು, ಲೋಕದ ಗುಣಗಳಲ್ಲ. ಅವನು ಲೋಕ ವಿಲಕ್ಷಣ, ಅವನು ಭಗವಂತ. ಎಲ್ಲ ಅವನು, ಅವನ ಆನಂದ, ಅವನ ಗುಣಗಳು, ಅವನ ಅವಯವಗಳು, ಅವನ ವ್ಯಾಪಾರಗಳು ಎಲ್ಲವೂ ಭಗವಂತ ಭಿನ್ನ 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 ವಿಲಕ್ಷಣ. ಆದ್ದರಿಂದ ಇನ್ನೊಂದೇನು ಅಂದ್ರೆ, ನಮ್ಮಲ್ಲಿ ನಾವು ಬೇರೆ,
ನಮ್ಮ ಅವಯವಗಳು ಬೇರೆ. ಯಾಕೆಂದ್ರೆ ನಾವು ಬೇರೆ, ನಮ್ಮ ಶರೀರನೇ ಬೇರೆ. ನಮ್ಮಲ್ಲಿ ನಾವು ಬೇರೆ, ನಾನು ಅನ್ನಿಸ್ಕೊಳ್ತಕ್ಕಂತಹ ಜೀವ ಚೇತನ, ನನ್ನದು ಅನ್ನತಕ್ಕಂತಹ ಈ ದೇಹ ಜಡ. ಜಡವಾದ ದೇಹದಲ್ಲಿ ನಾವಿದೀವಿ, ಒಳಗಡೆ ಚೇತನರು. ನನ್ನದು ನನ್ನದು ಅಂತ ನಾವೇನಿವತ್ತು ಎದೆ ತಟ್ಕೊಂಡು ಹೇಳ್ತಾ ಇದ್ದೀವಿ. ನನ್ನ ಕೈ, ನನ್ನ ಕಾಲು, ನನ್ನ ಕಣ್ಣು, ಅದು ಬೇರೆ. ಅದು ಜಡ ಪದಾರ್ಥ. ಅದು ಒಳಗಡೆ ನಾನು ನಾನು ಅಂತ ನಾವೇನು ಹೇಳ್ಕೊತಾ ಇದೀವಲ್ಲ, ಇದು ಜೀವ, ಇದು ಚೇತನ. ಇದು ಅದಕ್ಕೆ ನಾವು ಚೇತನ ಅಚೇತನ ಮಿಶ್ರರು. ನಾವು ಅಂದ್ರೆ ದೇಹ ಎಲ್ಲ ಜಡ, ಒಳಗಡೆ ನಾವು ಚೇತನ. ಭಗವಂತ ಹಂಗಿಲ್ಲ. ಭಗವಂತನಿಗೆ ಅವನಿಂದ ಬೇರೆಯಾದ ಇನ್ನೊಂದು ಜಡ ದೇಹ ಇಲ್ಲ. ಭಗವಂತ ಅವನ ದೇಹ ಎಲ್ಲ ಒಂದೇ. ಅದು ಸ್ವರೂಪ ದೇಹ ಭಗವಂತನದು. ಜ್ಞಾನಾನಂದಾತ್ಮಕವಾಗಿರ್ತಕ್ಕಂತಹ ಮೋದ ಚಿನ್ಮಯ ಗಾತ್ರ ಭಗವಂತ. ಅವನ ಹತ್ರ ಈ ತರ ಜಡ ಪದಾರ್ಥದ ಸಂಬಂಧನೇ ಇಲ್ಲ ಭಗವಂತನಿಗೆ. ಅವನ ಉಗುರು, ಅವನ ಕಣ್ಣು, ಅವನ ಕೂದಲು, ಅವನ ಕಿವಿ, ಅವನ ಅವಯವಗಳು ಅವನೇ. ಭಗವಂತನೇ ಅದು. ಅವನಿಗಿಂತ ಭಿನ್ನವಾಗಿರ್ತಕ್ಕಂತಹ ಪ್ರಾಕೃತವಾದ, ಉತ್ಪನ್ನವಾದ, ಅಥವಾ ನಾಶ ಹೊಂದುವ, ಅಥವಾ ಕುಗ್ಗುವ, ಹಿಗ್ಗುವ, ಬಣ್ಣ ಕಳ್ಕೊಳ್ತಕ್ಕಂತಹ ಅವನಿಗೆ ಇಂಥ ಅವಯವಗಳಿಲ್ಲ. ನೋಡಿ, ನಮ್ದು ಹಂಗಲ್ಲ. ನಮ್ದು ದೇಹಗಳೆಲ್ಲ ಇದು ಪ್ರಾಕೃತವಾದದ್ದು, ಪ್ರಕೃತಿಯಿಂದ ಮಾಡಿದ್ದು, ಪಂಚಭೂತಗಳಿಂದ ಮಾಡಿದ್ದು ದೇಹ ನಮ್ದು. ಅದಕ್ಕೆ ನಮ್ಮ ದೇಹ ಹಿಗ್ಗತ್ತೆ, ಕುಗ್ಗತ್ತೆ, ಶಕ್ತಿ ಹೊರಟೋಗತ್ತೆ, ರೂಪ ಕಳ್ಕೊಳ್ಳತ್ತೆ, ಬಣ್ಣ ಕಳ್ಕೊಳ್ಳತ್ತೆ, ಎಲ್ಲ ಎಷ್ಟು ಅವ್ಯವಸ್ಥೆ ಆಗತ್ತೆ ನೋಡಿ. ನಾವೆಲ್ಲ ಹುಟ್ಟದಾಗ ಹೆಂಗಿದ್ವಿ, ಇವಾಗ ಹೆಂಗಿದೀವಿ? ನಮಗೆ ಬೇಜಾರಾಗುತ್ತೆ ನಮ್ಮನ್ನು ನೋಡ್ಕೊಬೇಕು, ಏನು ಹಿಂಗಾಗೋಗ್ಬಿಟ್ಟಿದೀವಿ ನಾವು ಅಂತ. ಅಂದ್ರೆ ಬರ್ತಾ 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 ಕುಗ್ಗತ್ತೆ ಅದು ನಮ್ಮ ದೇಹ. ಕಾಯಿಲೆಗಳಿಗೆ ಈಡಾಗತ್ತೆ, ಹಿಗ್ಗಬಹುದು, ಕುಗ್ಗುವುದು, ಬಣ್ಣ ಕಳ್ಕೋಬಹುದು, ಶಕ್ತಿ ಕುಂದೋದು, ಕೊಳೆಯೋದು. ನಮ್ಮ ದೇಹಗಳೇ ಕೊಳೀತಾ ಬರುತ್ತೆ. ಯಾಕೆ? ಪಂಚಭೂತಗಳಿಂದ ಮಾಡಿರ್ತಕ್ಕಂತಹ ದೇಹದ ಹಣೆಬರನೇ ಹಿಂಗೆ. ಆದರೆ ಭಗವಂತನಿಗೆ ಇಂತಹ ಪಾಂಚಭೌತಿಕ ಶರೀರ ಇಲ್ಲೇ ಇರೋದ್ರಿಂದ, ಅವನ ಅವಯವಗಳೆಲ್ಲ ಅವನ ಸ್ವರೂಪವೇ ಆಗಿರೋದ್ರಿಂದ, ಭಗವಂತನ ಉಗುರು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಭಗವಂತನ ಸ್ವರೂಪನೇ ಅದು. ಅವನಿಂದ ಅದನ್ನ ಬೇರೆ ಮಾಡಕ್ಕಾಗಲ್ಲ. ನಾವೆಂಗೆ ನೈಲ್ ಕಟ್ಟರ್ ತಗೊಂಡು ನಮ್ಮ ಉಗುರನ್ನ ಕತ್ತರಿಸಿ ಬಿಸಾಕಿ ಬಿಡ್ತೀವಲ್ಲ, ಹಂಗೆ ಭಗವಂತನ ಉಗುರು ಭಗವಂತನಿಂದ ಬೇರ್ಪಡಿಸಕ್ಕಾಗಲ್ಲ. ಆ ಉಗುರು ಭಗವಂತನೇ. ಆದ್ದರಿಂದ ಉಗುರನ್ನ ಸ್ತೋತ್ರ ಮಾಡಿದ್ರು ಕೂಡ ನರಸಿಂಹನನ್ನ ಸ್ತೋತ್ರ ಮಾಡಿದಂಗೆ ಆಗತ್ತೆ ಅಂತ ಹೇಳಿ ಆಚಾರ್ಯರು ಭಗವಂತನ ಉಗುರುಗಳನ್ನ ಸ್ತೋತ್ರ ಮಾಡಿದ್ರು. ಇದೆಲ್ಲವನ್ನು ಕೂಡ ಸುನಕರಾಹ ಅಂತ ತೋರಿಸ್ತಾರೆ ಆಚಾರ್ಯ. ಸುನಕರಾಹ, ನಕ, ನಕರಾಹ ಅಂದ್ರೆ ಉಗುರು, ನಕರ ಅಂದ್ರೆ ನಖ, ನಕರ ಎಲ್ಲ ಒಂದೇ ಪದ. ಅದು ಸುನಕರಾಹ, ನಿನ್ನ ಉತ್ಕೃಷ್ಟವಾಗಿರ್ತಕ್ಕಂತಹ, ಸುನಕರಾಹ ಸಮೀಚೀನವಾಗಿರ್ತಕ್ಕಂತಹ, ಅಪ್ರಾಕೃತವಾಗಿರ್ತಕ್ಕಂತಹ ನಕರಾಹ ಉಗುರುಗಳು ಅಸ್ಮಾನ್ ಪಾಂತು. ಜ್ಞಾನಾನಂದಮಯಾತ್ಮಕವಾಗಿರ್ತಕ್ಕಂಥ ಉಗುರು ಅದು ಭಗವಂತನು. ಒಂದು ಸಲ ಆಚಾರ್ಯರು ಪಾಠ ಹೇಳ್ತಾ ಇದ್ರಂತೆ, ಮಧ್ವರಾಯ. ದೀಪ ಶಾಂತ ಆಗೋಯ್ತು. ಈ ನಂದಾ ದೀಪ ಹಚ್ಕೊಂಡು ಅದರ ಬೆಳಕಲ್ಲಿ ಪಾಠ ಹೇಳ್ತಾ ಇದ್ರು. ಅವಾಗೆಲ್ಲ ಅಂಥದೇ ದೀಪ ಇದ್ದಿದ್ದು. ಅದು ಯಾವುದೋ ಕಾರಣದಿಂದ ದೀಪ ಆರೋಯ್ತು. ಆಗ ಅಲ್ಲಿ ಪಾಠ ಓದ್ತಾ ಇರ್ತಕ್ಕಂತಹ ಶಿಷ್ಯರಿಗೆಲ್ಲ, ಇದೇನು ಪಾಠ ಓದ್ತಾ ಇದ್ವಿ, ಕತ್ಲೆ ಆಗೋಯ್ತಲ್ಲ ಅಂತ. ಇನ್ನೇನ್ ಪಾಠ, ಕತ್ಲಲ್ಲಿ ಇನ್ನೇನ್ ಪಾಠ ಓದೋದು? ಆಚಾರ್ಯನ ಬುದ್ಧಿಯಿಂದ ಹೇಳಿಬಿಡ್ತಾರೆ. ಇವ್ರು ಓದೋರ್ಗೆ ಪುಸ್ತಕ ನೋಡ್ಕೋಬೇಕಲ್ವಾ, ಸಾಕು ಪಾಠ ಅಂತ ಹೇಳಿ ಏನ್ ಮಾಡೋದು ಅಂದಾಗ ಆಚಾರ್ಯರು ತಮ್ಮ ಹೆಬ್ಬೆರಳನ್ನ ಮುಂದೆ ಚಾಚಿದರಂತೆ. ತಮ್ಮ ಕಾಲಿನ ಹೆಬ್ಬೆರಳನ್ನ ಮುಂದೆ ಚಾಚಿದ್ದಕ್ಕೆ ಅದರಿಂದ ಪ್ರಕಾಶ ಬರಕ್ ಶುರು ಆಯ್ತಂತೆ. ಇವತ್ತು ನಾವು ಮೊಬೈಲ್ ಹಿಡಿತೀವಿ, ತಕ್ಷಣ ಕರೆಂಟ್ ಹೋದ ತಕ್ಷಣ ಮೊಬೈಲ್ ಹಿಡಿತೀವಿ. ಯಾಕಂದ್ರೆ ನಮ್ಮ ಹತ್ರ ಕಾಂತಿನೂ ಇಲ್ಲ, ಏನೂ ಇಲ್ಲ, ಬರೀ ವಾಂತಿ. ಇವತ್ತು ನಮ್ಮ ದೇಹದಲ್ಲಿ ಯಾವ ಭಾಗದಲ್ಲೂ ಕಾಂತಿ ಇಲ್ಲ ನೋಡ್ರಿ, ಅಷ್ಟು ಕಳೆ ಕುಂತ್ಕೊಂಡ್ಬಿಟ್ಟಿದೀವಿ ನಾವು. ಆಚಾರ್ಯರ ಉಗುರುಗಳು ಎಷ್ಟು ಶೋಭಾಯಮಾನವಾಗಿತ್ತು. ವಿಜಯಂತೆ ನಕರಾಹ ನವಂ ರವಿಂ ಅಂತ ವರ್ಣನೆ ಮಾಡ್ತಾರೆ ಸುಮಧ್ವ ವಿಜಯದಲ್ಲಿ.
ಆಗ ತಾನೇ ಉದಯಿಸ್ತಾ ಇರ್ತಕ್ಕಂಥ ಸೂರ್ಯನ ಕಾಂತಿಯನ್ನು ಕೂಡ ಮೀರಿಸೋ ಕಾಂತಿಯಂತೆ ಆಚಾರ್ಯರ ಉಗುರುಗಳಿಗೆ ಅಥವಾ ಭಗವಂತನ ಉಗುರುಗಳಿಗೆ 14ನೇ ಸರ್ಗದಲ್ಲಿ 13ನೇ ಸರ್ಗದಲ್ಲಿ ಆಚಾರ್ಯರ ಎಲ್ಲ ಅವಯವವನ್ನು ವರ್ಣನೆ ಮಾಡುತ್ತಾರೆ. ಅಂತಹ ತೇಜಪುಂಜವಾದ ಉಗುರುಗಳು ಆಚಾರ್ಯರು. ಆಚಾರ್ಯರ ಉಗುರುಗಳೇ ಇಷ್ಟು ತೇಜಪುಂಜವಾಗಿತ್ತು ಅಂದಮೇಲೆ ಭಗವಂತನ ಉಗುರುಗಳಿಂದ ಹೆಂಗಿರಬೇಕು? ಅದು ಹೊಳಿತಾ ಇದೆಯಂತೆ, ಫಳ 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 ಹೊಳೆಯುತ್ತಂತೆ, ಸೂರ್ಯನಿಗಿಂತ ಕಾಂತಿ. ಆಚಾರ್ಯರು ತಮ್ಮ ಹೆಬ್ಬೆರಳನ್ನ ಮುಂದೆ ಚಾಚಿ ಆ ಉಗುರುಗಳಲ್ಲಿರ್ತಕ್ಕಂಥ ಕಾಂತಿಯಿಂದ ಅವ್ರ ಹತ್ರ ಪಾಠ ಓದಿಸಿದ್ರಂತೆ. ತಿರ್ಗಾ ಓದ್ರಿ ಅಂತ. ಪಾಠ ಓದ್ಬೇಕಾದ್ರೆ ತುಂಬಾ ಪ್ರಕಾಶ ಇರ್ಬೇಕ್ರಿ. ಇದು ಬೆಳಕು ಸಾಲದು ಅಂತ ನಾವು ಇನ್ನೊಂದು ಹಾಕಿಸ್ಕೋತೀವಿ, ಇದೆಲ್ಲ ಕಾಣಿಸಲ್ಲ ಅಂತ. ಏನೋ ದಪ್ಪ ದಪ್ಪಗಿರೋ ವಸ್ತು ಎಲ್ಲ ಸ್ವಲ್ಪ ಬೆಳಕಲ್ಲಿ ಮಾಡ್ಬಿಡ್ಬೋದು. ಈ ಸಣ್ಣ ಸಣ್ಣ ಪದಾರ್ಥಗಳು ಮಾಡುವಾಗ ದೀಪ ಜಾಸ್ತಿ ಇರಬೇಕು, ಹಂಗೆಲ್ಲ ಅಲ್ಪ ಸ್ವಲ್ಪ ಬೆಳಕಲ್ಲಿ ಮಾಡಕ್ಕಲ್ಲ. ಓದೋದಂತೂ ತುಂಬಾ ಬೆಳಕಿರ್ಬೇಕು. ಅಷ್ಟು ಜನ ವಿದ್ಯಾರ್ಥಿಗಳು ಸುಲಭವಾಗಿ ಓದಿದ್ದಾರೆ ಅಂದ ಮೇಲೆ ಆಚಾರ್ಯರ ಹೆಬ್ಬೆರಳಿನಲ್ಲಿರ್ತಕ್ಕಂತಹ ಉಗುರಲ್ಲಿ ಇನ್ನೆಷ್ಟು ಕಾಂತಿ ಇರಬೇಕು ಅಂತ ಗೊತ್ತಾಗುತ್ತೆ. ಇನ್ನ ನರಸಿಂಹದೇವರ ಉಗುರುಗಳು ಹೆಂಗಿರ್ಬೇಕದು? ಅಂತಹ ಒಳ್ಳೆ ಜ್ಞಾನಾನಂದಾತ್ಮಕವಾಗಿರ್ತಕ್ಕಂಥ ತೇಜಪುಂಜವಾದ ಉಗುರುಗಳು ಭಗವಂತಂದು. ಅವನ ಹೆಂಗೆ ತೇಜಪುಂಜನು ಭಗವಂತ, ಅವನ ಉಗುರುಗಳು ಕೂಡ ಸೂರ್ಯಕೋಟಿ ಪ್ರತೀಕಾಶಂ ಚಂದ್ರಕೋಟಿ ಸುಶೀತಲಂ. ಅವನ ಉಗುರುಗಳು ಹಂಗೆ. ಆದ್ದರಿಂದ ಅವನ ಉಗುರುಗಳನ್ನ ಸ್ತೋತ್ರ ಮಾಡಿದ್ದು ವ್ಯರ್ಥ ಅಂತ ತಿಳ್ಕೊಂಡ್ಬೇಡಿ. ಅದು ನರಸಿಂಹದೇವರೇ, ಅದು ಉಗುರುಗಳು ನರಸಿಂಹದೇವರೇ. ನರಸಿಂಹದೇವರ ಉಗುರುಗಳು ಏನು ವ್ಯತ್ಯಾಸ ಇಲ್ಲ. ಓಂ ನಸ್ತಾನತೋಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ ಹಿ ಅಂತ ಒಂದು ಸೂತ್ರನೇ ಇದೆ. ನೇಹನಾನಾಸ್ತಿ ಕಿಂಚನ ಅಂತ ಶ್ರುತಿ ಇದೆ. ಭಗವಂತನಿಗೂ ಭಗವಂತನ ಅವಯವಗಳಿಗೂ ಭೇದ ಇಲ್ಲ ಅಂತ ಇದೆ. ಆದ್ದರಿಂದ ಆಚಾರ್ಯರು ಬರೀ ನಖವನ್ನ ಹೆಂಗೆ ಸ್ತೋತ್ರ ಮಾಡಿದ್ರು, ಬರೀ ನರಸಿಂಹದೇವರನ್ನ ಸ್ತೋತ್ರ ಮಾಡಬಹುದಾಗಿತ್ತಲ್ಲ ಅಂತ ತಿಳ್ಕೋಬೇಡಿ. ಅವನ ನಖವೂ ಕೂಡ ಭಗವಂತನೇ ಆಗಿರೋದ್ರಿಂದ ಆ ನಖಗಳಿಂದ ಭಗವಂತ ಹಿರಣ್ಯಕಶಿಪುವನ್ನ ಸೀಳಿದ್ದರಿಂದ ಆಚಾರ್ಯರು ಹೇಳ್ತಾ ಇದ್ದಾರೆ, ನಮ್ಮ ದುರಿತಗಳನ್ನು ಸೀಳುಬಿಟ್ಟು ನಮಗೆ ಅನುಗ್ರಹವನ್ನ ಮಾಡು. ನರಸಿಂಹಾವತಾರದಲ್ಲಿ ಉಗುರುಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಭಗವಂತ ಕೊಟ್ಟಿದ್ದು. ತನ್ನ ಉಗುರಿನಿಂದಲೇ ಸೀಳಿದ್ದು. ಯಾವ ಆಯುಧವನ್ನ ಉಪಯೋಗಿಸ್ಕೊಳ್ಳಿಲ್ಲ ಭಗವಂತ. ಅದು ಎಂಥದದು? ಅಸುವಿಹಿ ವ್ಯಸುವಿಹಿ, ಅಪ್ರಾಕೃತವಾದ ಭಗವಂತನ ಉಗುರುಗಳು. ಆಯುಧದಿಂದ ನನಗೆ ಮರಣ ಬೇಡ ಅಂತ ಕೇಳಿದ್ದಾವ. ಅದಕ್ಕೆ ಏನು ಆಯುಧವನ್ನು ತಗೊಳ್ಳಿಲ್ಲ ಅವರು. ನರಸಿಂಹದೇವರು ತಮ್ಮ ಉಗುರುಗಳಿಂದಲೇ ಹಿರಣ್ಯಕಶಿಪುವಿನ ಉದರವನ್ನು ಬಗೀತಾ ಇದ್ದಾರೆ. ಇದನ್ನು ನಾವು ಗಮನಿಸಿದಾಗ ಆಚಾರ್ಯರು ನಖಸ್ತುತಿಯನ್ನ ಮಾಡಿರ್ತಕ್ಕಂಥದ್ದು ಅದು ನರಸಿಂಹದೇವರ ಸ್ತೋತ್ರನೇ. ಅದು ಸೂನಕರಾಹ ಅಂತ ಹೇಳಿರೋದ್ರಿಂದ ನಮ್ಮ ನಖದಂತೆ ಅದು ಹೀನ ಅಲ್ಲ. ಈಗಾಗಲೇ ನಾನು ಹೇಳಿಬಿಟ್ಟಿದ್ದೀನಿ, ನಮ್ಮಲ್ಲಿ ಕೆಲವು ಉಚ್ಚ ಅವಯವಗಳು, ಕೆಲವು ನೀಚ ಅವಯವಗಳು ಅಂತ ವ್ಯತ್ಯಾಸ ಇದೆ. ನಮ್ಮಲ್ಲಿ ನೋಡಿ, ಕೈ ಕಾಲು, ಇದರಲ್ಲಿ ಶ್ರೇಷ್ಠ ಯಾವುದು ಅಂದ್ರೆ ಕೈ ಶ್ರೇಷ್ಠ ಕಾಲಿಗಿಂತ. ಇದಕ್ಕೆ ಕಾಲಿಲ್ಲದೆ ಇದ್ರೆ ಬಹಳ ಕಷ್ಟ, ಆದ್ರೆ ಕಾಲು ಕನಿಷ್ಠ. ನಮ್ಮಲ್ಲಿ ಕಾಲಿಲ್ಲದೆ ಇರೋರು ಎಷ್ಟು ಒದ್ದಾಡ್ತಾರೆ ಅಂತ ನಮಗೆಲ್ಲ ಗೊತ್ತಿದೆ. ವಾಕರ್ ಹಿಡ್ಕೋ, ಅದು ಹಿಡ್ಕೋ, ಇದು ಹಿಡ್ಕೋ, ಸ್ಟಿಕ್ ಹಿಡ್ಕೋ ಅಂತ. ಕಾಲು ಬೇಕು, ಆದ್ರೆ ಕೈಗೆ ಹೋಲಿಸಿದಾಗ ಕಾಲು ಕಡಿಮೆ ನಮ್ಮಲ್ಲಿ. ನೋಡಿ, ನಮ್ಮಲ್ಲಿ ಹಿಂಗೆ ಮೇಲಿಂದ ಬರ್ತಾ 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 ಕೆಳಗಡೆ ಹೋಗ್ತಾ ಹೋಗ್ತಾ ಅವಯವಗಳೆಲ್ಲ ಕನಿಷ್ಠ ಅವಯವಗಳು. ತಲೆ ತುಂಬಾ ಶ್ರೇಷ್ಠ, ಕಾಲು ತುಂಬಾ ಕನಿಷ್ಠ. 50-50 ನಾವು ಕನಿಷ್ಠ ಉತ್ಕೃಷ್ಟಗಳ ಸಂಗಮ. ನಮ್ಮ ನಾಭಿಯಿಂದ ಮೇಲಿನ ಭಾಗ ಎಲ್ಲ ಶ್ರೇಷ್ಠ, ಕೆಳಗಡೆ ಭಾಗ ಎಲ್ಲ ಕನಿಷ್ಠ ನಮ್ಮಲ್ಲಿ. ಅದಕ್ಕೆ ಕಾಲು ಚಾಚ್ಕೊಂಡು ಕೂತಿದ್ರೆ ಕಾಲು ಮುದುರ್ಕೋ ಅಂತಾರೆ. ಕೈ ಚಾಚ್ಕೊಂಡು ಕೂತಿದ್ರೆ ಏನಿಲ್ಲ, ಆರಾಮಾಗಿ ಕೂತಿರು ಅಂತಾರೆ. ಕೈ ಹಿಂಗೆ ಚಾಚ್ಕೊಂಡಿರಿ, ಯಾರೇನು ಬೇಡ ಅನ್ನಲ್ಲ. ಕಾಲು ಚಾಚ್ಕೊಂಡ್ರೆ ಮುದುರ್ಕೋ ಅಂತಾರೆ. ಕೈಯಿಂದ ಮುಟ್ಟಿದ್ರೆ ಒಳ್ಳೇದು ಅಂತಾರೆ, ಕಾಲಿಂದ ಮುಟ್ಟಿದ್ರೆ ಬೈತಾರೆ. ಇದನ್ನು ನಾವು ಗಮನಿಸಿದಾಗ ಕಾಲು ಜಗನ್ಯ. ಇದು ನಾನು ಹೇಳ್ತಾ ಇಲ್ಲ, ಒಬ್ಬ ಟಿಪ್ಪಣಿಕಾರರು ಹೇಳುತ್ತಾರೆ. ಒಬ್ಬ ಟಿಪ್ಪಣಿಕಾರರು ಈ ಮಾತನ್ನ ಆಡಿದ್ದಾರೆ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾದ್ಯಾದಿ ವರದೇಶ ವರಪ್ರದಂ ನಮಾಮಿ ನಿಖಿಲಾಧೀಶ ಕಿರೀಟಾಗೃಷ್ಟ ಪೀಠವತ್
ಹೃತ್ತಮಶಮನೇರ್ಕಾವಂ ಶ್ರೀಪತೇ ಪಾದ ಪಂಕಜಂ ಅಂತ ಬರೆದ್ರು ಆಚಾರ್ಯ. ಪಾದ ಪಂಕಜಂ, ಭಗವಂತನ ಪಾದಗಳನ್ನ ನಾನು ಸ್ತೋತ್ರ ಮಾಡ್ತೀನಿ, ಧ್ಯಾನ ಮಾಡ್ತೀನಿ, ವರ್ಣನೆ ಮಾಡ್ತೀನಿ ಎಂದಾಗ ಅಲ್ಲಿ ಟಿಪ್ಪಣಿಕಾರರು ಬರೀತಾರೆ, ಪಾದ ಅನ್ನೋದು ಜಗನ್ಯ ಹೀನವಾದ ಅವಯವ, ಅದನ್ಯಾಕೆ ಸ್ತೋತ್ರ ಮಾಡ್ತೀರಾ? ಜಗನ್ಯಾವಯವ ಅಂತ ಕರೀತಾರೆ. ಅದು ಕಾಲು ನೀಚ, ಅದನ್ಯಾಕೆ ನೀವು ಸ್ತೋತ್ರ ಮಾಡ್ತಾ ಇದ್ದೀರಾ? ಉಚ್ಚ ಅವಯವಗಳು ಬೇಕಾದಷ್ಟಿದ್ದಾಗ ಅದನ್ಯಾಕೆ ಸ್ತೋತ್ರ ಮಾಡಿದಾರ ಅಂದಾಗ ಅದಕ್ಕೆ ಅದೆಲ್ಲ ವಿಶೇಷಣ ಕೊಟ್ಟಿರೋದು. ಪಾದಪಂಕಜ ಅನ್ನೋದು ಹೆಂಗಿದೆ ಭಗವಂತನ ಪಾದಪಂಕಜ? ನಮಾಮಿ ನಿಖಿಲಾಧೀಶ ಕಿರೀಟಾಗೃಷ್ಟ ಪೀಠವತ್ ಹೃತ್ತಮಶಮನೆ ಅರ್ಕಾಭಂ ಅಂತಾರೋ. ಶ್ರೀಪತೇ ಪಾದ ಪಂಕಜಂ ಅಂತ ಆ ಟಿಪ್ಪಣಿಕಾರರು ಅದನ್ನು ತೋರಿಸ್ತಾರೆ. ಪಾದನೇ ಹೀನ ಅಂದಮೇಲೆ ಅದರಲ್ಲಿರೋ ಉಗುರು ಎಲ್ಲ ಅದು ಹೀನತರ ಅಂತ ನಾವು ನಮ್ಮಲ್ಲಿ ಈ ವ್ಯತ್ಯಾಸ ಇದೆ. ಅಷ್ಟೇ ಅಲ್ಲ ರೀ, ಕೈ, ಈಗ ಕಾಲಿಗಿಂತ ಕೈ ಶ್ರೇಷ್ಠ ಅಂತ ನೋಡಿದ್ವಿ. ಆ ಕೈಯಲ್ಲೂ ಕೂಡ ತಿರ್ಗಾ ಬಲಗೈ ಎಡಗೈ ಅಂತ ಅದು ಬೇರೆ. ಮಂಗಳಾರತಿ ಅವರನ್ನ ಹಿಂಗೆ ತಗೊಂಡ್ರೆ ಪಟಾರ್ ಅಂತ ಹೊಡಿತಾರೆ. ಕೆಲವರಿಗೆ ಸ್ವಭಾವ ಇರುತ್ತೆ ಬಿಡಿ, ಅವ್ರಿಗೆ ಎಡಗೈನವರು, ಅವ್ರು ತೀರ್ಥ ತಗೊಂಬೋದು ಹಿಂಗೇನೆ ಅವ್ರ ವಿಷಯ ಬಿಟ್ಕೋಣ. ಯಾರಾದ್ರೂ ಎಡಗೈಯಿಂದ ಏನಾದರೂ ಮುಟ್ಟಕ್ಕೆ ಬಂದ್ರೆ ಬೈತಾರೆ, ಬಲಗೈಯಲ್ಲಿ ತಗೊಳ್ರಿ, ಬಲಗೈಯಲ್ಲಿ ತಗೋಬೇಕಂತಾರೆ. ನೋಡಿ, ಎಡಗೈ ಬಲಗೈಗಿಂತ ಸ್ವಲ್ಪ ಹೀನ, ಎರಡೂ ಕೈಯೇ ಆಗಿದ್ರು ಕೂಡ ಕಾಲಿಗಿಂತ ಕೈಗಿಂತ ಕಾಲು ಹೀನ. ಆ ಕೈಯಲ್ಲೂ ಕೂಡ ತಿರ್ಗಾ ಎಡಗೈ ಬಲಗೈ ನೋಡಿ, ಇದಕ್ಕೆ ಇದು ಶ್ರೇಷ್ಠ ಬಲಗೈ. ಇಷ್ಟು ವ್ಯತ್ಯಾಸ ಇದೆ ರೀ ನಮ್ಮ ಕಡೆ. ಎಡಗಡೆ ತಿರುಕೊಂಡು ಎದ್ರೆ ಬೈತಾರೆ, ಬಲಗಡೆ ತಿರುಕೊಂಡು ಹೇಳು ಅಂತ. ನೋಡ್ರಿ, ಈ ಕಡೆ ನಮಗ್ ಶ್ರೇಷ್ಠ, ಆದ್ರೆ ಆ ಕಡೆ ಕನಿಷ್ಠ. ಈ ಪಾಟಿ ವ್ಯತ್ಯಾಸ ಇಟ್ಕೊಂಡಿರೋರು ನಾವು, ಎಡಗಡೆ ಬಲಗಡೆ, ರೈಟು ಲೆಫ್ಟ್. ಅಂದ್ರೆ ನಮ್ಮ ದೇಹದಲ್ಲೇ ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಇದೆಲ್ಲ ನಮ್ಗೆ ಅಂಟ್ಕೊಂಡಿರೋ ಅವಯವಗಳೇ ಇದೆಲ್ಲ. ಆಮೇಲೆ ಕಣ್ಣು, ಬಲಗಣ್ಣು ಅದರದ್ರೆ ಗಂಡಸರಿಗೆಲ್ಲ ಶುಭ, ಎಡಗಣ್ಣು ಅದರದ್ರೆ ಇವ್ರಿಗೆ ಅಶುಭ. ಹೆಂಗಸರಿಗೆ ಎಡಗಣ್ಣು ಅದರದ್ರೆ ಅವ್ರಿಗೆ ಶುಭ, ಬಲಗಣ್ಣು ಅದರದ್ರೆ ಅವ್ರಿಗೆ ಅಶುಭ. ಈ ಜೆಂಡರ್ ಮೇಲೆ ತಿರ್ಗಾ ಡಿಫರೆನ್ಸು. ಬಲಗಣ್ಣು ಶ್ರೇಷ್ಠನೋ ಎಡಗಣ್ಣು ಶ್ರೇಷ್ಠನೋ ಅಂದ್ರೆ ಯಾರಿಗೆ ಅಂತ ಕೇಳಬೇಕು ಫಸ್ಟು. ಹೆಣ್ಣು ಮಕ್ಕಳಿಗೆ ಎಡಗಡೆ ಭಾಗ ಎಲ್ಲ ಅದರದ್ರೆ ಅವ್ರಿಗೆ ಅದು ಬೆಳಗಡೆ ಶುಭ ಸೂಚನೆ ಅಂತೆ. ನಮಗೆಲ್ಲ ಬಲಭಾಗ ಎಲ್ಲ ಅದರಬೇಕು, ಈ ಕಡೆ ಕಣ್ಣು ಎಲ್ಲ ನಮಗೆ ಸೂಚನೆ. ನೋಡಿ, ನಮಗೆ ಬಲ ಶ್ರೇಷ್ಠ, ನಿಮ್ಗೆ ಎಡ ಶ್ರೇಷ್ಠ. ಈ ತರ ಇಷ್ಟೊಂದು ವ್ಯತ್ಯಾಸ ಇರೋ ಹೀನ ದೇಹ ಇದು. ಭಗವಂತನಿಗೆ ಯಾವುದು ಪ್ರಾಬ್ಲಮ್ಮೇ ಇಲ್ಲ. ಯಾಕೆ ಅಂದ್ರೆ ಅವನ ದೇಹ ಈ ಮೆಟೀರಿಯಲ್ ಇಂದ ಮಾಡೇ ಇಲ್ಲ. ಈ ಮೆಟೀರಿಯಲ್ ಇಂದ ಮಾಡಿರೋದಕ್ಕೆ ನಮ್ಗೆ ಈ ಪಾಟಿ ಗಲಾಟೆ. ಭಗವಂತನ ದೇಹ ಯಾವುದರಿಂದ ಆಗಿರೋದು? ಕಂತಾಯ ಕಲ್ಯಾಣ ಗುಣೈ ಕಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ಶ್ರಿಯಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾಜಾಲೋಲ್ಲಾಸೋ ಉಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ತೇಮ ಪ್ರಳಯ ರಚನಾ ಶೀಲ ವಪುಷೇ ನಮೋ ಅಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ಭಗವಂತನದು ಎಲ್ಲ ಆನಂದಮಯರೇನು. ಸಕ್ಕರೆ ಹಚ್ಚಿನ ಬೊಂಬೆ ಇದ್ದಂಗೆ ಭಗವಂತ. ಸಕ್ಕರೆ ಹಚ್ಚಿನ ಬೊಂಬೆ ಯಾವ ಭಾಗ ತೆಗೆದು ತಿಂದ್ರೂ ಸೀಗಿರುತ್ತೆ ನೋಡಿ. ತಲೆ ತಿನ್ರಿ ಸೀಗಿರುತ್ತೆ, ಕಾಲು ತಿನ್ರಿ ಸೀಗಿರುತ್ತೆ. ಬೊಂಬೆದು, ಮನುಷ್ಯನ ತಲೆ ತಿನ್ಬೇಡಿ. ಶುಕಾಚಾರ್ಯರು ಹೇಳ್ತಾರೆ ಈ ಮಾತನ್ನ. ಪರೀಕ್ಷಿತ್ ರಾಜನಿಗೆ ಭಾಗವತದಲ್ಲಿ ಒಂದು ಸಂದರ್ಭದಲ್ಲಿ ಇದೇ ಮಾತಾಡ್ತಾರೆ. ಮತ್ಸ್ಯಾವತಾರ, ಭಗವಂತ ಮತ್ಸ್ಯಾವತಾರ ತಗೊಂಡ. ಮತ್ಸ್ಯಾವತಾರ ವರ್ಣನೆ ಮಾಡೋ ಕಾಲಕ್ಕೆ ಭಾಗವತ ಅಷ್ಟಮ ಸ್ಕಂದದಲ್ಲಿ ಪರೀಕ್ಷಿತ್ ರಾಜ ಕೇಳ್ತಾನೆ, ಇದ್ಯಾಕೆ ಈ ಭಗವಂತ ಈ ಮತ್ಸ್ಯಾವತಾರ ತಗೊಂಡ? ಈ ನೀರಿದೆಯಲ್ಲ, ಇದು ಕೆಟ್ಟ ವಾಸನೆ ಬರ್ತಕ್ಕಂತಹ ಕ್ಷುದ್ರ ಜಂತು ಇದು. ಅಲ್ಲೆಲ್ಲೋ ಮೀನಿನ ಗಾಡಿನೋ ಏನೋ ಹೋಗ್ತಾ ಇದ್ರೆ ಕೆಟ್ಟ ವಾಸನೆ ಬರುತ್ತೆ, ಮೂಗು ಮುಚ್ಕೋಬಹುವಂಥದ್ದು. ಅಂತಹ ಹೀನವಾಗಿರ್ತಕ್ಕಂತಹ ಒಂದು ಕುತ್ಸಿತವಾದ ನೀರಿನ ರೂಪವನ್ನ ಯಾಕೆ ತಗೊಂಡ ಭಗವಂತ? ಒಳ್ಳೊಳ್ಳೆ ಪ್ರಾಣಿಗಳಿತ್ತಲ್ಲ, ಒಳ್ಳೆ ಚೆನ್ನಾಗಿರೋ ರೂಪ ತಗೋಬೋದಾಯ್ತು, ಇದ್ಯಾಕೆ ಆರಿಸ್ಕೊಂಡ ಭಗವಂತ ಅಂತ ಪರೀಕ್ಷಿತ್ ರಾಜ ನಮ್ಮೆಲ್ಲರ ಪರವಾಗಿ ಕೇಳಿದಾಗ
ಆಗ ಶುಕಾಚಾರ್ಯ ಹೇಳ್ತಾರೆ, ಭಗವಂತನ ರೂಪಗಳಿಗೆ ಹೀಗೆಲ್ಲ ವ್ಯತ್ಯಾಸ ಇಲ್ಲ ಪರೀಕ್ಷಿತ್ ರಾಜ. ಭಗವಂತನ ರಾಮರೂಪ ಇಸ್ ಈಕ್ವಲ್ ಟು ಮತ್ಸ್ಯ ರೂಪ, ಇಸ್ ಈಕ್ವಲ್ ಟು ಕೂರ್ಮ ರೂಪ, ಇಸ್ ಈಕ್ವಲ್ ಟು ವರಾಹ ರೂಪ, ಇಸ್ ಈಕ್ವಲ್ ಟು ಕಪಿಲ ವರಾಹ ದತ್ತಾತ್ರೇಯ ಶಿಂಶುವಾರಹ ಯಗ್ರೀವ ಮೋಹಿನಿ. ಎಲ್ಲ ಒಂದು ಚೂರು ನಸ್ತಾನತೋಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ. ಈ ಸೂತ್ರಕಾರ ಹೇಳ್ತಾರೆ ಕಿಂಚಿತ್ತು. ಎಷ್ಟು ಕಿಂಚಿತ್ತು ಅಂದ್ರೆ ಒಂದು ಸಣ್ಣ ಡ್ರಾಪ್, ಅದಕ್ಕಿಂತ ಕಡಿಮೆ, ಒಂದು ಸಣ್ಣ ಧೂಳಿನ ಕಣದಷ್ಟು ಭಗವಂತನ ರೂಪಗಳಿಗೆ ಭೇದ ಇಲ್ಲ. ಯಾರು ಈ ರೂಪಗಳಲ್ಲಿ ಕಿಂಚಿತ್ತಾದರೂ ಭೇದವನ್ನು ನೋಡ್ಬಿಡ್ತಾರೋ, ರಾಮರೂಪ ಬೆಟರ್ ದನ್ ಕೃಷ್ಣ, ಹಿಂಗೇನಾನು ಅಂದುಬಿಟ್ರೆ ಇದು ನವವಿಧ ದ್ವೇಷಗಳಲ್ಲಿ ಒಂದಾಗತ್ತೆ ಅಂತಾರೆ ಶ್ರೀಮದಾಚಾರ್ಯ ತಾತ್ಪರ್ಯ ನಿರ್ಣಯದಲ್ಲಿ. ಆದ್ದರಿಂದ ಭಗವಂತನ ರೂಪಗಳಿಗೆ ಯಾವ ಭೇದವೂ ಇಲ್ಲದೆ ಇರೋದ್ರಿಂದ ಮತ್ಸ್ಯಾವತಾರವೂ ಕೂಡ ಆ ಸಂದರ್ಭದಲ್ಲಿ ಹೇಳುತ್ತಾರೆ ಸಕ್ಕರೆ ಅಚ್ಚಿನ ಬೊಂಬೆ ಇದ್ದಂಗೆ ಭಗವಂತ. ಅಚ್ಚುಗಳು ಬೇರೆ ಬೇರೆ ತರ ಇರುತ್ತೆ ಹೊರತು ಪಾಕ ಎಲ್ಲ ಒಂದೇ ರೀ. ನೀವು ಡಬರಿಲಿ ಮಾಡ್ಕೊಂಡಿರೋ ಸಕ್ಕರೆ ಪಾಕ ಒಂದೇ, ಅದು ನಿಮ್ಮ ಅಚ್ಚುಗಳು ಬೇರೆ ಬೇರೆ ಆಕಾರದಲ್ಲಿ ಇರುತ್ತೆ. ಕಮಲದ ಆಕಾರದಲ್ಲಿ ಇರುತ್ತೆ, ಹೂಜಿ ಆಕಾರದಲ್ಲಿ ಇರುತ್ತೆ, ಬೃಂದಾವನದ ಆಕಾರದಲ್ಲಿ ಇರುತ್ತೆ, ಸಿಂಹ ಅಂತೀರ, ಆನೆ ಅಂತೀರ, ಕೋಳಿ ಆಕಾರದಲ್ಲಿ ಇರುತ್ತೆ, ಇಂಜಿನ್ನು, ಸ್ಟೀಮರು, ಏನೇನೋ ಹಾಕ್ತಾರೆ. ಇವರು ಇಸ್ಕೊಂಬಂದು ಹೊಸದು ಹಾಕ್ತಾರೆ. ನೀವು ಯಾವ್ದು ಬಾಯಿಗೆ ಹಾಕೊಂಡ್ರು ಅದು ಸಕ್ಕರೆನೇ. ನಿಮ್ಮ ಪದಾರ್ಥ ಮೂಲ ಏನಿದೆ ಆ ಡಬರಿಲಿ ಅದು ಸಕ್ಕರೆಯ ಪಾಕ. ಹಾಗೆ ಭಗವಂತ ಸಕ್ಕರೆ ಪಾಕ ಇದ್ದಂಗೆ ಅಚ್ಚುಗಳು ಬೇರೆ ಬೇರೆ ಇದ್ರೂ ಕೂಡ ಒಳಗಡೆ ಇರ್ತಕ್ಕಂತಹ ಆ ರೂಪಗಳು ಬೇರೆ ಬೇರೆ ತರ ಕಂಡ್ರೂ ಕೂಡ ಒಂದು ರೂಪ ಹೀಗಿದೆ, ಒಂದು ರೂಪ ಹೀಗಿದೆ, ಒಂದು ರೂಪ ಮೇಲ್ನೋಡಕ್ಕೆ ಬೇರೆ ಬೇರೆ ಇದ್ರೂ ಕೂಡ ಅದು ಹೇಗೆ ಒಳಗಡೆ ಸಿಹಿಯಾಗಿರುತ್ತೋ ತದ್ವತ್ತು ಭಗವಂತ ಅಪ್ರಾಕೃತವಾಗಿರ್ತಕ್ಕಂತಹ ಶರೀರವುಳ್ಳವನೂ. ಆದ್ದರಿಂದ ಭಗವಂತನ ರೂಪಗಳಿಗೆ ಭೇದವನ್ನು ಸ್ವೀಕಾರ ಮಾಡಬೇಡ್ರಿ ಅಂತ ಹೇಳಿ, ಹಾಗೆ ಭಗವಂತನ ರೂಪಗಳಿಗೆ ಭೇದ ಇಲ್ಲ, ಅವಯವಗಳಿಗೆ ಭೇದ ಇಲ್ಲ, ಗುಣಗಳಿಗೆ ಭೇದ ಇಲ್ಲ, ಅಪ್ರಾಕೃತವಾದ ನಿತ್ಯ ಶುದ್ಧವಾದ ಚೈತನ್ಯ ಭಗವಂತ. ಅದನ್ನು ತೋರ್ಸಕ್ಕೋಸ್ಕರ ಅವರು ಓಂ ಪರಮತ ಸೇತೋನ್ಮಾನ ಸಂಬಂಧ ಭೇದ ವ್ಯಪದೇಶೇಭ್ಯ. ಅದಕ್ಕೆ ಆಚಾರ್ಯರು ಸುನಕರಾಹ ಅಂತ ಮಾತಾಡಿದ್ದಾರೆ. ಇಷ್ಟಕ್ಕೂ ಕೂಡ ಶ್ರೀಮದ್ ಆಚಾರ್ಯ ಏನ್ ಹೇಳ್ಬಿಟ್ರು, ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುನಕರಾಹ. ಹೆಂಗ ಅರ್ಥ ಮಾಡ್ಬೇಕದು ನಾಳೆ ನೋಡೋಣ. ಪೂರ್ತಿ ಶ್ಲೋಕಕ್ಕೆ ಅರ್ಥ ಹೆಂಗಿದೆ ಅಂತ. ಇಷ್ಟ ಅರ್ಥ ಅದಕ್ಕೆ. ಶ್ರೀಮತ್ ಕಂಠೀರವಾಸ್ಯ ತವ ಸುನಕರಾಹ ಅಸ್ಮಾನ್ ಪಾಂತು. ಹೇ ಶ್ರೀಮತ್ ಕಂಠೀರವಾಸ್ಯ, ಸಿಂಹದಂತೆ ಮುಖವುಳ್ಳ, ಕಂಠೀರವ ಅಂದ್ರೆ ಸಿಂಹ, ಕಂಠೀರವ ಸಿಂಹದಂತೆ ಆಸ್ಯ ಮುಖವುಳ್ಳಂತಹ ಹೇ ಲಕ್ಷ್ಮೀ ನರಸಿಂಹ. ಶ್ರೀಮತ್ ಬೇರೆ ಇದೆ ಅಲ್ಲ, ಶ್ರೀಮತ್ ಕಂಠೀರವಾಸ್ಯ ಅಂದ್ರೆ ಲಕ್ಷ್ಮೀ ನರಸಿಂಹ, ಸಿಂಹದಂತೆ ಮುಖವುಳ್ಳ ಹೇ ಲಕ್ಷ್ಮೀ ನರಸಿಂಹ. ತವ ನಿನ್ನ ಸುನಕರಾಹ ಅಪ್ರಾಕೃತವಾಗಿರ್ತಕ್ಕಂತಹ ಉಗುರುಗಳು ಅಸ್ಮಾನ್ ನಮ್ಮನ್ನ ಪಾಂತು. ಪಾ ರಕ್ಷಣೆ ಅಂತ ಧಾತು ಸಂಸ್ಕೃತಿಯಲ್ಲಿ ನಮ್ಮನ್ನ ರಕ್ಷಣೆ ಮಾಡಲಿ. ಲಕ್ಷ್ಮೀ ನರಸಿಂಹ ನಿನ್ನ ಅಪ್ರಾಕೃತವಾದ ಉಗುರುಗಳು ನಮ್ಮನ್ನ ರಕ್ಷಣೆ ಮಾಡಲಿ. ಎಂತ ಉಗುರುಗಳು ಅದು ಅನ್ನೋದಕ್ಕೆ ಆ ಎರಡೂ ಕೂಡ ಆ ಮೇಲಿನ ವಿಶೇಷಗಳಿದೆಯಲ್ಲ, ಪುರುಹೂತ ವೈರಿ ಬಲವನ್ ಮಾತಂಗ ಮಾತ್ಯದ್ಘಟ ಕುಂಭೋಚ್ಛಾದ್ರಿ ವಿಪಾಟನಾದಿ ಕಪಟು ಪ್ರತ್ಯೇಕ ವಜ್ರಾಯಿತಾ. ಇನ್ನೆಂತದದು, ದಾರಿ ತಾರಾತಿ ದೂರ ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತತ ಮನಸಾ ಭಾವಿತ ನಾಕಿ ವೃಂದೈ. ಅದೆರಡು ತೂತಕ್ಕೆ ಎರಡು ವಿಶೇಷಣಗಳದು, ಅಷ್ಟು ಒಂದೇ ಪದ ಅದು, ಮೇಲಿಂದೊಂದು ಕೆಳಗಿಂದೊಂದು. ಇಂತಹ ಎರಡು ವಿಶೇಷಣಗಳಿಂದ ಕೂಡಿರ್ತಕ್ಕಂತಹ ಹೇ ಲಕ್ಷ್ಮೀ ನರಸಿಂಹ ನಿನ್ನ ಉಗುರುಗಳು ನಮ್ಮನ್ನ ರಕ್ಷಣೆ ಮಾಡಲಿ ಅಂತ ಹೇಳಿ ಆಚಾರ್ಯರು ಭಗವಂತನ ಉಗುರುಗಳನ್ನ ಸ್ತೋತ್ರ ಮಾಡಿದ್ದಾರೆ. ಆ ಎರಡೂ ವಿಶೇಷಣಗಳನ್ನ ನಾಳೆ ದಿವಸ ಯಥಾಶಕ್ತಿ ಚಿಂತನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸ ಇಂದ್ರಿಯೇರ್ವ ಬುದ್ಧ್ಯಾತ್ಮನ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯರ್ಥಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ.